ನಮಸ್ಕಾರ ಎಲ್ರು. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಕುರ್ತಿ ಹೊಲಿಲಿಕ್ಕೆ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕು ಮತ್ತು ಅದನ್ನ ಹೇಗೆ ತಗೋಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗ ಆ ಮೆಜರ್ಮೆಂಟ್ಸ್ ಲಿಸ್ಟ್ ನ ನೀವು ಇಟ್ಕೊಳ್ಳಿ. ಓಕೆ, ಅದನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಅದನ್ನ ಬಟ್ಟೆ ಮೇಲೆ ಡ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಯಾವ್ದಾದ್ರು ಮೆಜರ್ಮೆಂಟ್ಸ್ ತಗೊಳ್ಳಿ. ನಾನು ಎಕ್ಸಾಂಪಲ್ಗೆ ಒಂದು ಮೆಜರ್ಮೆಂಟ್ಸ್ ನಾನು ಕೂಡ ಬರ್ಕೊಂಡಿದ್ದೀನಿ. ಆ ಮೆಜರ್ಮೆಂಟ್ಸ್ ಗೆ ಎಷ್ಟೆಷ್ಟು ಆಡ್ ಮಾಡಬೇಕು ಅಂತ ಇರುತ್ತೆ. ಈಗ ಕೆಲವರಿಗೆ ಲೂಸ್ನೆಸ್ ಬೇಕಾಗಿರುತ್ತೆ, ಕೆಲವರಿಗೆ ಟೈಟ್ ಬೇಕಾಗಿರುತ್ತೆ. ಆ ತರ ಅಕಾರ್ಡಿಂಗ್ಲಿ ನಾವು ಎಷ್ಟೆಷ್ಟು ಆಡ್ ಮಾಡಬೇಕು ಅಂತ ಇರುತ್ತೆ, ಅದನ್ನ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಈಗ ನಾನು ಹೇಳ್ದಂಗೆ ಒಂದು ಲೆಂತ್ ಮೆಜರ್ಮೆಂಟ್ಸ್ ಇರುತ್ತೆ. ನೀವು ಲೆಂತ್ ಮೆಜರ್ಮೆಂಟ್ಸ್ ಗೆ ಏನು ಆಡ್ ಮಾಡೋ ಹಾಗೆ ಇಲ್ಲ. ಓಕೆ, ಲೆಂತ್ ಮೆಜರ್ಮೆಂಟ್ ಅಂದ್ರೆ ಈ ಶೋಲ್ಡರ್ ಇಂದ ಬಸ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಹಿಪ್ ಪಾಯಿಂಟ್, ಫುಲ್ ಲೆಂತ್ ತಗೊಂಡ್ವಲ್ಲ, ಅದಕ್ಕೆ ನೀವು ಏನು ಆಡ್ ಮಾಡಬಾರ್ದು. ಬಟ್ ನಾವು ರೌಂಡ್ ಮೆಜರ್ಮೆಂಟ್ಸ್ ಏನೇನು ತಗೊಂಡ್ವಿ, ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಹಿಪ್ ರೌಂಡ್, ಈ ತರ ರೌಂಡ್ ಮೆಜರ್ಮೆಂಟ್ಸ್ ಗೆ ಆಡ್ ಮಾಡಬೇಕಾಗಿರುತ್ತೆ. ಅದು ಏನೇನು ಅಂತ ಹೇಳ್ತೀನಿ ನೋಡಿ. ಇದು ಓಕೆ ನೋಡಿ, ಈ ತರ ನಾವು ಬೇಕಾಗಿರೋ ಮೆಜರ್ಮೆಂಟ್ಸ್ ನೆಲ್ಲ ಒಂದ್ ಕಡೆ ಬರ್ಕೋಬೇಕು. ಆಮೇಲೆ ಇದೇನು ಲೆಂತ್ ವೈಸ್ ಮೆಜರ್ಮೆಂಟ್ಸ್ ಇದೆ ಅದು ಒಂದ್ ಕಡೆ ಇರ್ಲಿ. ಈಗ ರೌಂಡ್ ಮೆಜರ್ಮೆಂಟ್ಸ್ ನಾನು ಏನ್ ಹೇಳ್ದೆ ಅದನ್ನ ನೋಡಿ. ಈಗ ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಹಿಪ್ ರೌಂಡ್, ಟಮ್ಮಿ ರೌಂಡ್. ಈಗ ತುಂಬಾ ದಪ್ಪ ಇದ್ದಾರೆ ಅನ್ನೋರಿಗೆ ನಾವು ಟಮ್ಮಿ ರೌಂಡ್ ಅಂತ ಕೂಡ ಒಂದು ಮೆಜರ್ಮೆಂಟ್ಸ್ ತಗೋಬೇಕು. ಈಗ ನಾನು ಎಕ್ಸಾಂಪಲ್ ತಗೊಂಡಿರೋದು ಅವರು 36.5 ಇದೆ ಅವ್ರಿಗೆ. ಲೈಕ್ ಅವರು ಎಕ್ಸೆಲ್ ಪರ್ಸನ್, ಸ್ವಲ್ಪ ದಪ್ಪ ಇದ್ದಾರೆ. ಹಾಗಾಗ್ಬಿಟ್ಟು ನಾನು ಎಷ್ಟೆಷ್ಟು ಆಡ್ ಮಾಡ್ತೀನಿ ಅಂತ ನೋಡಿ. ಓಕೆ, ಅವ್ರದ್ದು ಚೆಸ್ಟ್ ರೌಂಡ್ 36.5 ಇದೆ. ಸೊ ಅದಕ್ಕೆ 3 ಇಂಚಸ್ ಆಡ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಲೂಸ್ ಬೇಕು ಅಂದ್ರೆ 3 ಇಂಚಸ್ ಆಡ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ನಾರ್ಮಲ್ ಫಿಟ್ಟಿಂಗ್ ಬೇಕು ಅಂದ್ರೆ 2 ಇಂಚನ್ನ ಮಾತ್ರ ಆಡ್ ಮಾಡಬೇಕು ಚೆಸ್ಟ್ ರೌಂಡ್ಗೆ. ನೆಕ್ಸ್ಟ್ ಬರೋದು ಬಸ್ಟ್ ರೌಂಡ್. ಬಸ್ಟ್ ರೌಂಡ್ಗೆ ನಾರ್ಮಲ್ ಆಗಿ ನಮ್ಗೆ 1 ಇಂದ 1.5 ಇಂಚ್ ಇಟ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ 1 ಇಂಚ್ ಇಟ್ಕೊಂಡ್ರು ಸಾಕಾಗತ್ತೆ ಪ್ರಾಪರ್ ಫಿಟ್. ಅವ್ರಿಗೆ ಲೂಸ್ ಬೇಕು ಅಂದ್ರೆ 1.5 ಇಂಚ್ ಕೊಟ್ಕೋಬೇಕು. ನೆಕ್ಸ್ಟ್ ವೇಸ್ಟ್ ರೌಂಡ್, ಇಲ್ಲೂ 1 ಇಂಚ್ ಆಡ್ ಮಾಡಿದ್ರು ಸಾಕು. ನಿಮಗೆ ಲೂಸ್ ಬೇಕು ಬಟ್ಟೆ ಅಂದ್ರೆ 1.5 ಇಂಚ್ ಆಡ್ ಮಾಡ್ಕೋಬೇಕು. ಓಕೆ, ಹಿಪ್ ರೌಂಡ್ 2 ಇಂಚ್ ತಗೊಳ್ಳಿ. ಟಮ್ಮಿ ರೌಂಡ್ಗೂ ಹಾಗೆ 2 ಇಂಚು. ಓಕೆ, ನಿಮ್ಗೆ ದಪ್ಪ ಸ್ವಲ್ಪ ಲೂಸ್ ಬೇಕು ಬಟ್ಟೆ ಅಂದ್ರೆ 2 ಇಂಚು. ಲೂಸ್ ಬೇಡ, ನಮ್ಗೆ ಕರೆಕ್ಟ್ ಬಾಡಿ ಮೆಜರ್ಮೆಂಟ್ ಬೇಕು ಅಂದ್ರೆ ನೀವು ಮಿನಿಮಮ್ 1 ಇಂಚು 1.5 ಇಂಚು ಕೊಟ್ಕೊಳ್ಳೇಬೇಕು ಲೂಸ್ನೆಸ್. ಓಕೆ, ಈ ಲೂಸ್ನೆಸ್ ಇಲ್ದಂಗೆ ನೀವು ಏನು ಮಾಡಬಾರ್ದು. ಓಕೆ, ಆ ಎಲ್ಲದನ್ನು ನೆಕ್ಸ್ಟ್ ಆಡ್ ಮಾಡಿ ಬರ್ಕೋಬೇಕು. ಈಗ ಚೆಸ್ಟ್ ರೌಂಡ್ ಅಲ್ಲಿ 2.5 ಇಂಚ್ ಆಡ್ ಮಾಡಿ ಎಷ್ಟು ಬರುತ್ತೆ ಬರ್ಕೋಬೇಕು. ಬಸ್ಟ್ ರೌಂಡ್ ಅಲ್ಲಿ 1.5 ಆಡ್ ಮಾಡಿ ಎಷ್ಟು ಬರುತ್ತೆ ಬರ್ಕೋಬೇಕು. ಆ ಎಲ್ಲಾದ್ರ ಆನ್ಸರ್ ಅನ್ನ ನೀವು 4ರಿಂದ ಡಿವೈಡ್ ಮಾಡಬೇಕು. ಓಕೆ, ಇದು 4ರಿಂದ ಯಾಕೆ ಡಿವೈಡ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಬಟ್ಟೆ ಮೇಲೆ ಡ್ರಾಫ್ಟ್ ಮಾಡುವಾಗ ಹೇಳ್ಕೊಡ್ತೀನಿ. ಓಕೆ, 4 ಡಿವೈಡ್ ಮಾಡ್ಕೊಂಡು ಅಲ್ಲಿ ಬರೋ ಉತ್ತರನ ಸೈಡ್ ಅಲ್ಲಿ ಬರ್ಕೊಂಡು ಈ ತರ ಒಂದು ಶೀಟ್ ಅಲ್ಲಿ ರೆಡಿ ಇಟ್ಕೊಂಡ್ಬಿಡಿ. ಇದು ನೀವು ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಈ ತರ ಮಾಡ್ಕೊಂಡ್ರೆ ಅಥವಾ ನಿಮ್ಮ ಮೆಜರ್ಮೆಂಟ್ ಆಗಿ ನೀವು ಬರೆದು ಈ ತರ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅದನ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ಕೋತಾ ಇರ್ಬೋದು. ಓಕೆ, ಇದಿಷ್ಟು ಲೆಂತ್. ಇದು ನೋಡಿ ಲೆಂತ್ ಮೆಜರ್ಮೆಂಟ್ಸ್. ಶೋಲ್ಡರ್ ಇದೆಯಲ್ಲ, ಅದನ್ನ ಶೋಲ್ಡರ್ ನ ಡಿವೈಡೆಡ್ ಬೈ 2 ಮಾಡ್ಕೋಬೇಕು ಅಷ್ಟೇ. ಅಷ್ಟು ಮಾಡಿ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ನೋಡಿ ಸ್ಲೀವ್ ಮೆಜರ್ಮೆಂಟ್ಸ್ ಅದೇ ತರ ಬರ್ಕೋಬೇಕು. ಓಕೆ, ಬೈಸೆಪ್ಸ್ ಎಷ್ಟು ಬರುತ್ತೆ, ಸ್ಲೀವ್ ಲೆಂತ್ ಎಷ್ಟು ಬರುತ್ತೆ, ಸ್ಲೀವ್ ಓಪನಿಂಗ್ ಎಷ್ಟಿದೆ, ಅದನ್ನೆಲ್ಲ ನಾನು ಲಿಸ್ಟ್ ಕೊಟ್ಟಿದ್ದೀನಲ್ಲ, ಆ ಲಿಸ್ಟ್ಗೆ ಅಕಾರ್ಡಿಂಗ್ಲಿ ನೀವು ಅದನ್ನೆಲ್ಲ ಬರ್ಕೊಂಡು ಇಟ್ಕೊಳ್ಳಿ. ಇದರಲ್ಲಿ ಇನ್ನ ಈ ಕುರ್ತಿ ಕಟ್ಟಿಂಗ್ ಅಲ್ಲಿ ಒಂದು ಪರ್ಮನೆಂಟ್ ಫಾರ್ಮುಲಾ ಅಂತ ಒಂದು ಬರುತ್ತೆ. ಓಕೆ, ನಾನು ಡ್ರಾಫ್ಟಿಂಗ್ ಮಾಡುವಾಗ ಅದನ್ನ ಮತ್ತೆ ಹೇಳ್ಕೊಡ್ತೀನಿ. ಅದೇನು ಅಂದ್ರೆ 1/6 ಚೆಸ್ಟ್ ಪ್ಲಸ್ 1 ಇಂಚ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಅದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಓಕೆ, ಇವಾಗ ಡ್ರಾಫ್ಟಿಂಗ್ ಮಾಡೋಣ. ಇಷ್ಟ ಅರ್ಥ ಆಯ್ತಲ್ವಾ? ಇವಾಗ ಡ್ರಾಫ್ಟಿಂಗ್ ಮಾಡೋಣ. ನೋಡಿ, ಡ್ರಾಫ್ಟಿಂಗ್ ಮಾಡೋಕೆ ಮುಂಚೆ ನಾವು ಬಟ್ಟೆನ ಹೇಗೆ ಇಟ್ಕೋಬೇಕು ಅನ್ನೋದು ಕಲ್ತ್ಕೊಳ್ಳೋಣ. ಓಕೆ, ಇದು ನಮ್ಮ ಲೈನಿಂಗ್ ಮಟೀರಿಯಲ್. ಓಕೆ, ನಾನು ಆಕ್ಚುಲ್ ಮಟೀರಿಯಲ್ ಮೇಲೆ ಡ್ರಾಫ್ಟಿಂಗ್ ಮಾಡಲ್ಲ. ಡ್ರಾಫ್ಟಿಂಗ್ ಅಂದ್ರೆ ಅದೇ ಮೆಜರ್ಮೆಂಟ್ಸ್ ತಗೊಂಡು ನಾವು ಪಾಯಿಂಟ್ಸ್ ಆಡ್ ಮಾಡಿ ಏನು ಇದನ್ ಮಾಡ್ತೀವಲ್ಲ, ಬಟ್ಟೆಗೆ ಮೆಜರ್ಮೆಂಟ್ ಕಟಿಂಗ್ ಮಾಡ್ತೀವಲ್ಲ, ಇದನ್ ಬರೆಯೋ ಮೆಥಡ್ಗೆ ಡ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಬಟ್ಟೆನ ಈ ತರ ಕರೆಕ್ಟ್ ಆಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ, ಇದು 2 ಮೀಟರ್ಸ್ ಇರೋದು ಲೈನಿಂಗ್ ಕ್ಲಾತ್. ಇದನ್ನ ಕರೆಕ್ಟ್ ಆಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಅಗೇನ್ 1 ಮೋರ್ ಫೋಲ್ಡ್. ನೋಡಿ ಈ ತರ. ಓಕೆ, ಇದನ್ನ ಫೋಲ್ಡ್ ನಿಮ್ ಕಡೆಗೆ ಬರೋ ತರ, ಈ ತರ ಫೋಲ್ಡ್ ನಿಮ್ ಕಡೆಗೆ ಬರೋ ತರ ಇಟ್ಕೊಂಡು ಟೇಬಲ್ ಮೇಲೆ, ಕಟಿಂಗ್ ಟೇಬಲ್ ಮೇಲೆ ಈ ತರ ಹಾಕೋಬೇಕು. ಓಕೆ, ಇವಾಗ ಅದು ಮೂವ್ ಆಗಬಾರ್ದು.
ಓಕೆ, ನಾವು ಡ್ರಾಫ್ಟ್ ಮಾಡುವಾಗ ನೋಡಿ ನಮ್ 4 ಲೇಯರ್ ಬಟ್ಟೆ ಇದೆಯಲ್ಲ ಕರೆಕ್ಟ್ ಆಗಿರ್ಬೇಕು. ಸೊ ನಾವು ಪುಷ್ ಪಿನ್ಸ್ ಹಾಕೊಂಡು ನಮ್ ಕಟಿಂಗ್ ಮ್ಯಾಟ್ ಮೇಲೆ ಹೇಗೂ ಬಟ್ಟೆ ಇರುತ್ತಲ್ಲ, ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಡ್ರಾಫ್ಟ್ ಮಾಡೋ ಬಟ್ಟೆ ಜರ್ಗಾಡ್ತಾ ಇರುತ್ತೆ. ಸೊ ಹಾಗೆ ಜರ್ಗಾಡಬಾರ್ದು ಅಂತ ನಾವು ಪುಷ್ ಪಿನ್ಸ್ ಹಾಕಿ 4 ದಿಕ್ಕಲ್ಲಿ ಒಂದೊಂದು ಪುಷ್ ಪಿನ್ಸ್ ಹಾಕಿ ಡ್ರಾಫ್ಟಿಂಗ್ ರೆಡಿ ಮಾಡ್ಕೋಬೇಕು. ಓಕೆ, ಈ ಮೂಲೆಗೆ ಇವಾಗ್ಲೇ ಬೇಡ, ಆಮೇಲೆ ಹಾಕೋಣ. ಓಕೆ, ಇಷ್ಟ ಅರ್ಥ ಆಯ್ತಲ್ವಾ? ನೋಡಿ, ಇವಾಗ ಇಲ್ಲಿ ಟಾಪ್ ಫೋಲ್ಡ್ ಮಾಡಿದೀವಿ, ಇಲ್ಲೂ ಆನ್ ಫೋಲ್ಡ್ ಇದೆ, ಇಲ್ಲೂ ಆನ್ ಫೋಲ್ಡ್ ಇದೆ. ಇದನ್ನ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದೀವಿ. ಓಕೆ, ಆಮೇಲೆ ಈ ಮೆಜರ್ಮೆಂಟ್ದು ಅಷ್ಟೇ ಈ ಬಟ್ಟೆ ಜೊತೆ ಪಿನ್ ಮಾಡಿ ಇಟ್ಕೊಂಡ್ಬಿಡಿ, ಅವಾಗ ನಮ್ಗೆ ಎಲ್ಲೂ ಮಿಸ್ ಆಗಲ್ಲ. ಓಕೆ, ಈಗ ಡ್ರಾಫ್ಟಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕುರ್ತಿ ಮಾಡುವಾಗ 1/2 ಇಂಚಿಂದು ಒಂದು ಲೈನ್ ಹಾಕ್ಬಿಡ್ಬೇಕು. ಓಕೆ, 1/2 ಇಂಚು ಫಸ್ಟ್ ಒಂದು ಲೈನ್ ಹಾಕಿ ಬಿಟ್ಬಿಡ್ಬೇಕು. ಆಮೇಲೆ ನಮ್ಗೆ ಮೆಜರಿಂಗ್ ಟೇಪ್ ನಲ್ಲಿ ನಮ್ದು ಏನೇನು ಲೆಂತ್ ವೈಸ್ ಮೆಜರ್ಮೆಂಟ್ಸ್ ಇದೆ ಅದನ್ನೆಲ್ಲ ಒಂದೊಂದೇ ಮಾರ್ಕ್ ಮಾಡ್ಕೋಬೇಕು. ಏನು 1/2 ಇಂಚ್ ಬಿಟ್ಟಿದೀವಲ್ಲ ಅದನ್ನ ಬಿಟ್ಟು ಇಲ್ಲಿ ಅದ್ರ ಕೆಳಗಿಂದ ಮಾರ್ಕ್ ಮಾಡಬೇಕು. ಫಸ್ಟ್ ಬರೋದು ಬಸ್ಟ್ ಪಾಯಿಂಟ್. ನೀವು ಮೆಜರ್ಮೆಂಟ್ ತಗೊಂಡಿರೋದ್ರಲ್ಲಿ ಎಷ್ಟು ಬಸ್ಟ್ ಪಾಯಿಂಟ್ ಬಂದಿದೆಯೋ ಆ ಬಸ್ಟ್ ಪಾಯಿಂಟ್ಗೆ ನೀವು ಮಾರ್ಕ್ ಮಾಡಬೇಕು. ಈಗ ನನ್ನ ಹತ್ರ 11.5 ಮೆಜರ್ಮೆಂಟ್ ಇದೆ. ಓಕೆ, ಆಮೇಲೆ ವೇಸ್ಟ್ ಪಾಯಿಂಟ್ ನನಗೆ 16 ಇಂಚ್ ಬಂದಿದೆ. ನಿಮ್ಮ ಕ್ಲೈಂಟ್ಗೆ ಅಥವಾ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನ ನೀವು ಮಾರ್ಕ್ ಮಾಡಿ. ನೆಕ್ಸ್ಟ್ ಹಿಪ್ ಪಾಯಿಂಟ್ ನನಗೆ 22 ಇದೆ. ಓಕೆ, ಫುಲ್ ಲೆಂತ್ ನನಗೆ ಬಂದಿರೋ 37.5. ಓಕೆ, ಅದನ್ನು ನಾನು ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾವು ಎಲ್ಲೆಲ್ಲಿ ಡಾಟ್ ಇಟ್ಕೊಂಡಿದೀವಿ ಆ ಡಾಟ್ಸ್ಗೆಲ್ಲ ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಓಕೆ, ಫೈನಲ್ ಲೈನ್ ಆಮೇಲೆ ಮಾಡ್ಕೊಳ್ಳೋಣ. ಇಷ್ಟ ಆದ್ಮೇಲೆ ನಮ್ಮ ಈಗ ಶೋಲ್ಡರ್ ಮಾರ್ಕ್ ಮಾಡ್ಬೇಕಾಗಿರೋದು ಇವಾಗ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಷಯ ತಿಳ್ಕೋಬೇಕು, ಏನು ಅಂದ್ರೆ ಶೋಲ್ಡರ್ ಮಾರ್ಕಿಂಗ್ ಯಾವಾಗ್ಲೂ ನಮ್ಮ ನೆಕ್ ಬ್ರಾಡ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ನೆಕ್ ಎಷ್ಟು ಬ್ರಾಡ್ ಬೇಕು ಮತ್ತು ಎಷ್ಟು ಡೀಪ್ ಬೇಕು ಅನ್ನೋದ್ರ ಮೇಲೆ. ಈಗ ನಾರ್ಮಲ್ ಬ್ರಾಡ್ ನಾರ್ಮಲ್ ಡೀಪ್ ಇಡಬೇಕು ಅಂದ್ರೆ ನಿಮ್ಗೆ ಎಷ್ಟು ಇದೆಯೋ ಶೋಲ್ಡರ್ಸ್ ಅಷ್ಟು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ ಕೊಟ್ಕೋಬೇಕು ಅದು ಹೊಲಿಯಕ್ಕೆ. ನೀವು ಕಾಲರ್ ಹೊಲಿತಾ ಇದ್ದೀರಿ ಅಂದ್ರೂ ಅಷ್ಟೇ. ಓಕೆ, ಮತ್ತು ಈ ತರ ಸ್ವಲ್ಪ ಕ್ಲೋಸ್ ಆಗಿ ನೆಕ್ ಬರ್ತಾ ಇದೆ ಅಂದ್ರೂ ಅಷ್ಟೇ. ಶೋಲ್ಡರ್ ಮೆಜರ್ಮೆಂಟ್ಸ್ ಈಗ ನಿಮ್ಗೆ ಎಕ್ಸಾಂಪಲ್ 15 ಬಂದಿದೆ ಅಂತ ಅನ್ಕೊಳ್ಳಿ, 15.25 ಅಂತ ಮೆಜರ್ಮೆಂಟ್ ತಗೋಬೇಕು. ಓಕೆ, ಯಾಕಂದ್ರೆ ಆ ವರೆ ಇದೆಯಲ್ಲ, ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ನಮ್ಗೆ ಸಿಗುತ್ತೆ. ಆ ಎಕ್ಸ್ಟ್ರಾ 1/2 ತಗೊಂಡಿರೋದು ಆ 1/4 ಇಂಚು ಹೊಲಿಗೆಯಲ್ಲಿ ಹೋಗುತ್ತೆ. ಯಾಕಂದ್ರೆ ನಾವು ಸ್ಲೀವ್ ಪಾರ್ಟ್ ನ ಈ ಶೋಲ್ಡರ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಬೇಕಾಗಿರುತ್ತೆ. ಓಕೆ, ಅದಕ್ಕೆ ಈಗ ನಿಮ್ಮ 3.25 ಇಂಚ್ ತನಕ ಇದೆ ಒಂದು ಎಕ್ಸೆಲ್ ಪರ್ಸನ್ಗೆ, 3.25 ಇಂದ 3.25 ತನಕ ಇದೆ ಅಂದ್ರೂ ನೀವು ಶೋಲ್ಡರ್ಗೆ ಪ್ಲಸ್ 1/2 ಇಂಚ್ ಆಡ್ ಮಾಡ್ಕೋಬೇಕು. ಓಕೆ, ಈಗ ಕೆಲವರು ತುಂಬಾ ಸಣ್ಣದು ಇಡಬೇಕು ಅಂತಾರೆ, ಬ್ರಾಡ್ ಓಪನಿಂಗ್ ಇರಬೇಕು ನೆಕ್ ನಲ್ಲಿ ಅಂತಾರೆ. ಅವಾಗ ನೀವು ಶೋಲ್ಡರ್ ಮೆಜರ್ಮೆಂಟ್ಗೆ ಏನು ಎಕ್ಸ್ಟ್ರಾ ಆಡ್ ಮಾಡ್ಕೋಬಾರ್ದು. ಈಗ ನಿಮಗೆ 15 ಸಿಕ್ಕಿದೆ ಅಂದ್ರೆ 15/2 ಅಂದ್ರೆ 7.5 ಎಕ್ಸಾಕ್ಟ್ ಆಗಿ ಅಷ್ಟೇ ಮಾರ್ಕ್ ಮಾಡಬೇಕು. ಅಲ್ಲಿ 1/4 ಇಂಚು ನಮ್ ಹೊಲಿಗೆಗೆ ಹೋದ್ರೂ ಇದು ಬ್ರಾಡ್ನೆಸ್ ಜಾಸ್ತಿ ಇರೋದ್ರಿಂದ ಅದು ಕರೆಕ್ಟ್ ಆಗಿ ಬಂದ್ಬಿಟ್ಟು ಶೋಲ್ಡರ್ ಲೈನ್ ಮೇಲೆ ಕೂರುತ್ತೆ. ಓಕೆ, ಅಷ್ಟು ಅರ್ಥ ಆಯ್ತಲ್ವಾ? ಈಗ ಅದೇ ತರ ನಾನು ಇವಾಗ ಕಸ್ಟಮರಿಗೆ ಮಾಡ್ತಾ ಇದ್ದೀನಲ್ಲ, ಇವ್ರದ್ದು ಹಂಗೆ. ಈಗ ಇವ್ರದ್ದು 15.25 ಇದೆ ಶೋಲ್ಡರ್ಸ್. ಸ್ವಲ್ಪ ಇವ್ರದ್ದು ಫುಲ್ ನಾನು ಕ್ಲೋಸ್ ನೆಕ್ ಮಾಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಏನ್ ಮಾಡ್ತೀನಿ, ಇದಕ್ಕೆ 1/2 ಇಂಚು ಆಡ್ ಮಾಡ್ಕೋತೀನಿ. 15.25 ಶೋಲ್ಡರ್ಗೆ 1/2 ಇಂಚ್ ಆಡ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ? 16 ಆಗುತ್ತೆ. 16/2 16ನ 2ರಿಂದ ಭಾಗಿಸಿದ್ರೆ ನಮ್ಗೆ 8 ಸಿಗುತ್ತೆ. ಸೊ ನಾನು 8 ಇಂಚು ತಗೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ, ಈಗ ನಾನು ಶೋಲ್ಡರ್ ಲೈನ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಸುಮ್ಮನೆ ಒಂದು 6, 7, 8 ಇಂಚ್ ತಗೊಂಡ್ಬಿಡಿ. ಆಮೇಲೆ ಇದರಲ್ಲಿ ಹೇಗೆ ಮಾರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಸುಮ್ಮನೆ ಇದನ್ನ ಒಂದಿಷ್ಟು ಉದ್ದ ಬರ್ದ್ಬಿಟ್ಟು ಹಾಗೆ ಬಿಟ್ಬಿಡಿ. ಓಕೆ, ಈಗ ನಮ್ಗೇನು ಶೋಲ್ಡರ್ ಲೈನ್ ಸಿಕ್ಕಿದೆ ಅಲ್ಲಿಂದ 3/4 ಇಂಚು ಕೆಳಗಡೆಗೆ ಒಂದು ಡಾಟ್ ಮಾರ್ಕ್ ಮಾಡಬೇಕು. ಇದು ಎಲ್ಲದಕ್ಕೂ ಸೇಮ್.
ಓಕೆ. ಆಮೇಲೆ ಈ ಕಾರ್ನರ್ ಇಂದ 2.5 ಇಂಚು ನಾವು ಒಂದು ಮಾರ್ಕಿಂಗ್ ತಗೋಬೇಕು. ಅದು ಅಷ್ಟೇ, ಇದೆಲ್ಲದಕ್ಕೂ ಸೇಮ್, ಎಲ್ಲಾ ಮೆಜರ್ಮೆಂಟ್ಸ್ಗೂ ಸೇಮ್. ಆಮೇಲೆ ನೋಡಿ, ಈ ನಾವೇನ್ 3/4 ಇಂಚ್ ತಗೊಂಡಿದ್ದೀವಲ್ಲ, ಅದರಿಂದ 1/2 ಇಂಚು ಮೇಲೆ ಒಂದು ಡಾಟ್ ಮಾಡ್ಕೊಳ್ಳಿ. ಓಕೆ. ಇದು ನಾವು ಇಲ್ಲಿಂದ 3/4 ಇಂಚ್ ಕೆಳಗೆ ತಗೊಂಡ್ವಿ, ಇದನ್ನ ನಾವು ಶೋಲ್ಡರ್ ಸ್ಲೋಪ್ ಅಂತ ಹೇಳ್ತೀವಿ. ಆಮೇಲೆ 3/4 ಇಂಚಿಂದ 1/2 ಇಂಚು ಮೇಲ್ಗಡೆ ಒಂದು ಮಾರ್ಕ್ ತಗೋಬೇಕು. ಈ ಮಾರ್ಕು ಮೇಲೆಗೆ ಜಾಯಿನ್ ಮಾಡಬೇಕು. ಈ ಕೆಳಗಡೆ ಡಾಟ್ ಇದೆಯಲ್ಲ, ಆ ಲೈನು ಕೆಳಗಡೆಗೆ ಮಾರ್ಕ್ ಮಾಡಬೇಕು. ಓಕೆ. ಇದಿಷ್ಟು ಅರ್ಥ ಆಯ್ತಲ್ವಾ, ಈ 2 ಲೈನು. ಓಕೆ. ಫಸ್ಟ್ ಶೋಲ್ಡರ್ ಲೈನ್ ಎಷ್ಟು ಬಂದು ಒಂದಿಷ್ಟುದ ಹಾಕೊಂಡು ಇಲ್ಲಿಂದ 2.5 ಇಂಚ್ ತಗೋಬೇಕು. ಇಲ್ಲಿಂದ 3/4 ಇಂಚು ಕೆಳಗಡೆ ಬರಬೇಕು, 1/2 ಇಂಚು ಮೇಲ್ಗಡೆ ಮಾರ್ಕ್ ಮಾಡಬೇಕು. ಇದು ಶೋಲ್ಡರ್ ಸ್ಲೋಪ್ ಅಂತ ನಾವು ಹೇಳ್ತೀವಿ. ಓಕೆ. ನಾವೀಗ ಶೋಲ್ಡರ್ ಸ್ಲೋಪ್ ಏನಕ್ಕೆ ತಗೋಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಏನಕ್ಕೆ ಅಂದ್ರೆ ನೋಡಿ, ನನ್ನ ಶೋಲ್ಡರ್ಲಿಂದ ಸ್ಟಾರ್ಟ್ ಆಗತ್ತೆ. ಓಕೆ. ಇದು ಸ್ಟ್ರೈಟ್ ಆಗಿಲ್ಲ. ತುಂಬಾ 90% ಜನರಿಗೆ ಸ್ಟ್ರೈಟ್ ಆಗಿರಲ್ಲ ಶೋಲ್ಡರ್. ನೋಡಿ, ಈಗ ಸ್ಲ್ಯಾಂಟ್ ಆಗೇ ಇರುತ್ತೆ. ಓಕೆ. ಈ ತರ ಸ್ಟ್ರೈಟ್ ಆಗಿರಲ್ಲ, ಅದು ಸ್ಲ್ಯಾಂಟ್ ಆಗಿರುತ್ತೆ. ನಾವು ಕಟ್ಟಿಂಗ್ ಏನಾದ್ರು ಈ ತರ ಸ್ಟ್ರೈಟ್ ಆಗಿ ಮಾಡಿದ್ರೆ ಅದು ಇಲ್ಲಿ ಎತ್ಕೊಳ್ಳುತ್ತೆ ಅಥವಾ ಹಿಂಗೆ ಬಿದೋಗುತ್ತೆ. ಹಾಗಾಗ್ಬಿಟ್ಟು ನಾವು 3/4 ಇಂಚ್ ಕೆಳಗೆ ಮಾಡಲೇಬೇಕು. ಓಕೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಡ್ರಾಫ್ಟಿಂಗ್ ನೋಡೋಣ. ಓಕೆ. ಇವಾಗ ನಾನು ಫಾರ್ಮುಲಾ ಹೇಳಿದ್ನಲ್ಲ, ಒಂದು 1/6 ಚೆಸ್ಟ್ ಪ್ಲಸ್ 1 ಇಂಚಸ್ ಅಂತ ಏನ್ ನಾನು ಫಾರ್ಮುಲಾ ಹೇಳಿದ್ದೆ, ಆ ಫಾರ್ಮುಲಾದ ಪ್ರಕಾರ ಈಗ ನಿಮ್ಗೆ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಬಂದಿದೆಯೋ ಆ ಮೆಜರ್ಮೆಂಟ್ ನ ನೀವು 6ರಿಂದ ಭಾಗಿಸ್ಬೇಕು. ಓಕೆ. ಈಗ ನನಗೆ 36.5 ಚೆಸ್ಟ್ ಇದೆ, ಅದರಲ್ಲಿ 6ನ್ನ ಭಾಗಿಸಿದ್ರೆ ನನಗೆ 6.8 ಬರುತ್ತೆ. ಪ್ಲಸ್ 1 ತಗೊಂಡ್ರೆ 7.8 ಬರುತ್ತೆ. ಅದು ನಾನು ತಗೊಂಡಿರೋ ಮೆಜರ್ಮೆಂಟ್ಸ್. ಈಗ ನೀವು ತಗೊಂಡಿರೋ ಮೆಜರ್ಮೆಂಟ್ಸ್ ಎಷ್ಟಿದೆಯೋ ಅದಕ್ಕೆ ಅದನ್ನ ಆ ಫಾರ್ಮುಲಾನ ಅಪ್ಲೈ ಮಾಡಿ. ಈಗ ಸಪೋಸ್ ನೀವು 30 ತಗೊಂಡಿದ್ದೀರಾ ಅಂತ ಅನ್ಕೊಂಡ್ರೆ 30 ಡಿವೈಡೆಡ್ ಬೈ 6 ಮಾಡಿ. ಅದಕ್ಕೆ ಎಷ್ಟು ಆನ್ಸರ್ ಬರುತ್ತೋ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ. ಅಷ್ಟನ್ನ ಇಲ್ಲಿ ಮಾರ್ಕ್ ಮಾಡಬೇಕು. ಓಕೆ. ಈಗ 7.8 ನಾನು ಇದರಲ್ಲಿ ಮಾರ್ಕ್ ಮಾಡ್ತೀನಿ. 7.8 ಅಷ್ಟು ಮಾಡಿಕೊಂಡು ಆ ಮಾರ್ಕ್ನ ನೋಡಿ, ಈಗ ಒಂದು ಸ್ಟ್ರೈಟ್ ಲೈನ್ ಹಾಕಿ ಜಾಯಿನ್ ಮಾಡ್ತೀನಿ. ಓಕೆ. ಇಷ್ಟಾಯ್ತು. ಈಗ ನಮ್ಗೆ ಇದು ಚೆಸ್ಟ್ ಲೈನ್ ಸಿಕ್ಬಿಡ್ತು. ಚೆಸ್ಟ್ ಲೈನ್, ಬಸ್ ಲೈನ್, ವೇಸ್ಟ್ ಲೈನ್, ಹಿಪ್ ಲೈನ್. ಓಕೆ. 4 ಲೈನ್ಸ್ ನಮ್ಗೆ ಸಿಕ್ಕಿದೆ. ಇವಾಗ ನಾವು ವರ್ಟಿಕಲ್ ಮೆಜರ್ಮೆಂಟ್ಸ್ ಏನಿದೆ ಅದನ್ನ, ಹಾರಿಜಾಂಟಲ್ ಮೆಜರ್ಮೆಂಟ್ಸ್ ಏನಿದೆ ಅವುಗಳನ್ನ ಮಾರ್ಕ್ ಮಾಡೋಣ. ರೌಂಡ್ ಮೆಜರ್ಮೆಂಟ್ಸ್. ಓಕೆ. ಈಗ ಚೆಸ್ಟ್ ರೌಂಡ್ ನಾನು ನಿಮ್ಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ನಲ್ಲ, ಚೆಸ್ಟ್ ರೌಂಡ್ ಎಷ್ಟಿದೆಯೋ ಅದು ಪ್ಲಸ್ ನಿಮ್ಗೆ ಲೂಸ್ ಬೇಕು ಅಂದ್ರೆ 3 ಇಂಚ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ 2 ಇಂಚ್ ಆಡ್ ಮಾಡಿದ್ರೆ ಸಾಕು. ಸೊ ನನಗಿಲ್ಲಿ ಬರ್ತಾ ಇರೋದು 9.8. ಸೊ 9.8 ನ ನೀವು ಇಲ್ಲಿ ಮಾರ್ಕ್ ಮಾಡಿ. 9.8. ನೆಕ್ಸ್ಟ್ ಬಸ್ಟ್ ರೌಂಡ್. ಇದು ಕೂಡ ನನ್ನ ಕಸ್ಟಮರ್ಗೆ ಇದು ಕೂಡ ಅಷ್ಟೇ ಬರ್ತಾ ಇದೆ, 9.8 ಇದೆ. ಓಕೆ. ಅದೇ ತರ ವೇಸ್ಟ್ ರೌಂಡ್. ವೇಸ್ಟ್ ರೌಂಡ್ 9.3 ನನಗೆ ಬರ್ತಾ ಇದೆ. ಓಕೆ. ನೆಕ್ಸ್ಟ್ ಹಿಪ್ ರೌಂಡ್. ಹಿಪ್ ರೌಂಡ್ 11 ಇದೆ. ಓಕೆ. ಇದಿಷ್ಟು ಗೊತ್ತಾಯ್ತಲ್ವಾ? ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಹಿಪ್ ರೌಂಡ್. ಓಕೆ. ಇಷ್ಟಾಯ್ತು. ಓಕೆ. ನೋಡಿ, ಇವಾಗ ಇದು ನಮ್ದು 22 ನಮ್ದು ಹಿಪ್ ಲೈನ್. ಓಕೆ. ನಾನು ಇನ್ನೊಂದು ಹೇಳಿದ್ದೆ, ಎಕ್ಸೆಲ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಒಂದು ಟಮ್ಮಿ ರೌಂಡ್ ಅಂತ ನಾವು ತಗೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಂದ್ರೆ ಹಿಪ್ ರೌಂಡ್ ಇಂದ 2 ಇಂಚಸ್ ಮೇಲಕ್ಕೆ ಬರುತ್ತೆ. ಓಕೆ. ನೋಡಿ, ಈಗ ಹಿಪ್ ರೌಂಡ್ ಇನ್ ಲೈನ್ ಅದು, ಅದಕ್ಕಿಂತ 2 ಇಂಚಸ್ ಮೇಲ್ಗಡೆ ಒಂದು ಲೈನ್ ಹಾಕೋಬೇಕು. ಓಕೆ. ಈ ಲೈನ್ ಮೇಲೆ ನಮ್ಮ ಹಿಪ್ ರೌಂಡ್ ಬರಬೇಕು. ಈಗ ನಮ್ಗೆ ಒಂದು ಪ್ರಾಬ್ಲಮ್ ಏನಾಯ್ತು ಇವಾಗ ಮಾಡ್ತಾ ಇರುವಾಗ ಅಂದ್ರೆ, ಈ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಏನಾಗಿದೆ, ಹಿಪ್ ರೌಂಡ್ ಗಿಂತ ಜಾಸ್ತಿ ಅವ್ರಿಗೆ ಟಮ್ಮಿ ಇದೆ. ಓಕೆ. ಅವ್ರಿಗೆ ಎಲ್ಲಿ ನಾವು ಸ್ಲಿಟ್ ಎಲ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಅವ್ರಿಗೆ ಟಮ್ಮಿನೇ ಇದೆ. ಹಾಗಾಗ್ಬಿಟ್ಟು ಇವಾಗ ಇಲ್ಲಿ ಲೂಸ್ ಮಾಡಿ ಹಿಪ್ ನ ಟೈಟ್ ಮಾಡಕ್ ಬರಲ್ಲ. ಏನ್ ಮಾಡ್ಬೇಕು, ಇದನ್ನು ಕೂಡ ಲೂಸ್ ಮಾಡ್ಬೇಕು, ಇದನ್ನು ಒಂದು 1/4 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ಇದೆಲ್ಲ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಸ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ. ಈಗ ಅವ್ರಿಗೆ ಹಿಪ್ ರೌಂಡ್, ಟಮ್ಮಿ ರೌಂಡ್ ಅವ್ರಿಗೆ 43 ಇದೆ. ಸೊ 43 ಪ್ಲಸ್ 2 ಅಂದ್ರೆ ನನಗೆ 45 ಡಿವೈಡೆಡ್ ಬೈ 4 ಅಂದ್ರೆ 11 ಕಾಲು.
ಸೊ ನಾನು ಇಲ್ಲಿ 11 ಕಾಲನ್ನ ಮಾರ್ಕ್ ಮಾಡ್ತೀನಿ. ಓಕೆ, ಆದ್ರೆ ನಾವು ನೋಡಿ ಹಿಪ್ 11 ಮಾಡ್ಬಿಟ್ಟಿದೀವಿ. ಹಿಂಗ್ ಮಾಡಿದ್ರೆ ರಾಂಗ್ ಆಗುತ್ತೆ. ಸೊ ಇಲ್ಲೂ ಕೂಡ ನಾನು 11 ಕಾಲು ಅಥವಾ 11 ಕಾಲ್ಗಿಂತ ಒಂದೇ ಒಂದ್ ಲೈನ್, ಈ ಇಂಚ್ ಟೇಪ್ ಅಲ್ಲಿ ಎಷ್ಟು ಈ ಒಂದ್ ಲೈನ್ ಇರುತ್ತಲ್ಲ ಎಕ್ಸ್ಟ್ರಾ, ಅಷ್ಟನ್ನ ಎಕ್ಸ್ಟ್ರಾ ತಗೊಳ್ತೀನಿ. ಅದು ಒಂದು ಬೆಟರ್ ಶೇಪ್ ಕೊಡುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಆಮೇಲೆ ಈ ಲೈನ್ಸ್ನೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಇವಾಗ ಈಗ ಇದು ನಮ್ಮ ಸ್ಟಿಚಿಂಗ್ ಲೈನ್ ಆಗಿರುತ್ತೆ. ಇಲ್ಲಿ ನಾವು ಹೊಲಿಬೇಕು. ಏನ್ ನಾನು ಡಾಟ್ಸ್ ಇಟ್ಟಿದ್ದೀನಿ ಇಲ್ಲಿ ಹೊಲಿಬೇಕು. ಅದಕ್ಕೆ ಎಕ್ಸ್ಟ್ರಾ ನಾವು ಆಡ್ ಮಾಡಕ್ಕಿರುತ್ತೆ. ಅಲೋವೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅದೇನಕ್ಕೆ, ಈಗ ಸಪೋಸ್ ನಿಮ್ ಕ್ಲೈಂಟ್ಸ್ ಅಥವಾ ಒಂದ್ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಅಂತ ಇದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆ ಇಡಬೇಕು. ಅದು 1.5 ಇಂಚಸ್ ನಾನ್ ಮಾಡೋದು. ಓಕೆ, ಎಲ್ಲಾ ಡಾಟ್ಸ್ ಇಂದನೂ ನೀವು 1.5 ಇಂಚನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಓಕೆ, ಎಲ್ಲಾ ಕಡೆ 1.5 ಎಕ್ಸೆಪ್ಟ್ ನಿಮ್ಮ ಹಿಪ್ ಪಾಯಿಂಟ್ ನಲ್ಲಿ 1 ಕಾಲ್ ಮಾಡ್ಕೊಂಡ್ರೆ ಸಾಕು. ಈಗ ನೋಡಿ, ಈಗ ನಮ್ಗೆ ಎಕ್ಸಾಕ್ಟ್ ಪಾಯಿಂಟ್ಸ್ನೆಲ್ಲ ನಾವು ಬರ್ಕೊಂಡಿದೀವಿ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಈಗ ನೋಡಿ ಇದು ವೇಸ್ಟ್ ತುಂಬಾ ಒಳಗಿದೆ, ಟಮ್ಮಿ ಹೊರಗಿದೆ. ಸೊ ಏನಾಗುತ್ತೆ, ನಾವು ಈ ತರ ಮಾಡಕ್ ಹೋದ್ರೆ ಅದು ಹೊಲಿಯಕ್ ಬರಲ್ಲ. ಇಷ್ಟು ಶಾರ್ಪ್ ಆಗಿ ನಾವು ಹೊಲಿಯಕ್ಕೆ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಾನು ಇದನ್ನ 1/2 ಇಂಚು ಹೊರಗೆ ತಗೊಳ್ತೀನಿ. ಓಕೆ, ಇದನ್ನ ಹೇಗೆ ಕಂಪನ್ಸೇಟ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಓಕೆ, 1/2 ಇಂಚು ಹೊರಗೆ ತಗೋಬೇಕು. ಓಕೆ, ಈಗ ಈ ಡಾಟ್ಸ್ ಎಲ್ಲ ನಾವು ಆಡ್ ಮಾಡೋಣ. ಓಕೆ, ನೋಡಿ ಈ ಶೇಪ್ ನಲ್ಲಿ ನಮ್ದು ಬರ್ತಾ ಇದೆ. ಓಕೆ, ಅದೇ ರೀತಿ ಇದರಿಂದ 1.5 ಇಂಚು ಇದಿದೆಯಲ್ಲ, ಎಕ್ಸ್ಟ್ರಾ ಅಲೋವೆನ್ಸ್ ಇದೆಯಲ್ಲ, ಆ ತರ 1.5 ಇಂಚಿಗೂ ಕೂಡ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡೋಣ. ಓಕೆ, ಗೊತ್ತಾಯ್ತಲ್ಲ? ಈಗ ನೋಡಿ ಇಲ್ಲಿ 1/2 ಇಂಚ್ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ವೇಸ್ಟ್ ಹತ್ರ. ಇದನ್ನ ನಾವು ಆಮೇಲೆ ಡಾರ್ಟ್ ಹಾಕ್ಬೇಕು. ಬ್ಯಾಕ್ ಅಲ್ಲಿ, ಬೆನ್ನಲ್ಲಿ ಬ್ಯಾಕ್ ಸೈಡ್ ಡಾಟ್ಸ್ ಮಾಡ್ಬಿಟ್ಟು 1 ಇಂಚ್ ಹಿಡಿದಾಗ ಇದು ಒಳಗ್ ಬರುತ್ತೆ. ನಮ್ಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರುತ್ತೆ. ಬಟ್ ಇದಾಗಲ್ಲ, ನಮ್ಗೆ ಸ್ಮೂತ್ ಆಗಿ ಸ್ಟಿಚಿಂಗ್ ಬರುತ್ತೆ. ಇಲ್ಲ ನಾವು ಈ ತರ, ಈಗ ನೋಡಿ ನಾನು ಸುಮ್ಮನೆ ನಿಮ್ಗೆ ಲೈನ್ ಹಾಕಿ ತೋರಿಸ್ತೀನಿ. ಈ ತರ ಹೊಲಿಯಕ್ ಹೋದ್ರೆ ಅದು ಯಾರ ದೇಹಕ್ಕೂ ಅದು ಕರೆಕ್ಟ್ ಆಗಿ ಆಗಲ್ಲ. ಇಷ್ಟು ಶಾರ್ಪ್ ಆಗಿರಲ್ಲ ನಮ್ಮ ಬಾಡಿ ಸ್ಲ್ಯಾಂಟ್ ಆಗೇನೆ ದಪ್ಪ ಆಗುತ್ತೆ, ಸ್ಲ್ಯಾಂಟ್ ಆಗೇನೆ ಇದಾಗತ್ತೆ, ಸಣ್ಣ ಆಗುತ್ತೆ, ದಪ್ಪ ಆಗುತ್ತೆ. ಅದೆಲ್ಲ ಒಂದು ಕರ್ವಲ್ ಆಗುತ್ತೆ. ಈ ತರ ಶಾರ್ಪ್ ಎಡ್ಜಸ್ ಅಲ್ಲಿ ಆಗಲ್ಲ. ಹಾಗಾಗ್ಬಿಟ್ಟು ನೀವು ಈ ತರ ಶಾರ್ಪ್ ಲೈನ್ಸ್ ಹಾಕೋಬಾರ್ದು. ಎಷ್ಟಿದ್ರು ಬೇಕಾದ್ರೆ ನೋಡಿ, ಇದಕ್ಕಿಂತ ಒಂದ್ ಸ್ವಲ್ಪ ಇನ್ನೊಂದು 1/2 mm ಹೊರಗಡೆ ಹೋಗಿದೆ ಅದು. ಓಕೆ, 1 ಮಿಲಿಮೀಟರ್ ಅಷ್ಟು ಹೊರಗಡೆನೂ ಹೋಗಿದೆ. ಆತರ ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಒಂದು ಸಾಫ್ಟ್ ಆಗಿ ಬರ್ಬೇಕು. ಈಗ ನೀವು ಕೇಳ್ಬೋದು, ನೋಡಿ ಇಲ್ಲಿಂದ ಇಲ್ಲಿ ತನಕನೂ ಎಕ್ಸ್ಟ್ರಾ ಬಂದಿದೆಯಲ್ಲ ಬಟ್ಟೆ ಅಂತ ಕೇಳ್ಬೋದು. ಇಷ್ಟು ಬಟ್ಟೆನೂ ನಾವು ಇಲ್ಲಿ ಡಾರ್ಟ್ ಮಾಡಿ ಕವರ್ ಮಾಡ್ತೀವಿ. ಓಕೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಷ್ಟು ಆದ್ಮೇಲೆ ಈಗ ನಮ್ಗೆ ಈ ಸ್ಲೀವ್ದು ಆರ್ಮ್ ಹೋಲ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡಬೇಕು. ಓಕೆ, ಆರ್ಮ್ ಹೋಲ್ ಹೇಗ್ ಮಾಡಬೇಕು ಅಂದ್ರೆ ನೋಡಿ, ಫಸ್ಟ್ ನಮ್ಮ ಈ ಚೆಸ್ಟ್ ಲೈನ್ ಮೇಲೆ 1.5 ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಅದನ್ನ ಈ ಲೈನ್ ಜೊತೆ, ನಮ್ಮ ಶೋಲ್ಡರ್ ಲೈನ್ ಜೊತೆ ಸೇರಿಸ್ಬೇಕು. ಓಕೆ, ಗೊತ್ತಾಯ್ತಲ್ವಾ? 1.5 ಇಂಚು ಒಳಗೆ ತಗೊಂಡು ಶೋಲ್ಡರ್ ಲೈನ್ ಜೊತೆ ಸೇರಿಸ್ಬೇಕು. ಇವಾಗ ಈ 2 ಪಾಯಿಂಟಿನ ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನೀವು ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಕಷ್ಟ ಅಂದ್ರೆ ನೋಡಿ, ಜಸ್ಟ್ ಈ ತರ ಟೇಪ್ ನ ಮಧ್ಯಕ್ಕೆ ಮಡಚ್ಬಿಡಿ, ಈ ತರ ಇಟ್ಕೊಳ್ಳಿ. ಓಕೆ, ಹಿಂಗ್ ಮಾಡಿ ಮಿಡ್ ಪಾಯಿಂಟ್ ಅನ್ನ ನಾವು ಮಾರ್ಕ್ ಮಾಡಬೇಕು. ಆಮೇಲೆ ಆ ಮಿಡ್ ಪಾಯಿಂಟ್ ಇಂದ ಈ ಕರ್ವ್ ಸ್ಕೇಲ್ ಇಟ್ಟು ಒಂದು ಕರ್ವ್ ಮಾಡ್ಬಿಡಿ. ಓಕೆ, ಅರ್ಥ ಆಯ್ತಾ? ಈ ಮಿಡ್ ಪಾಯಿಂಟ್ ಇಂದ ಈ ತರ ಕರ್ವ್ ಒಂದು ಬರುತ್ತೆ. ಓಕೆ, ಇದು ಒಂದು. ಇನ್ನೊಂದು ಇದೇ ತರ ಮಿಡ್ ಪಾಯಿಂಟ್ ಈ ಕಡೆಗೆ ಜಾಯಿನ್ ಮಾಡ್ಕೊಂಡು ಡಾಟ್ ಮಾಡ್ಕೊಂಡು ಈ ಲೈನ್ ಅನ್ನ ಸೇಮ್ ಆ ಲೈನ್ಗೆ ಈ ಮಿಡ್ ಕರ್ವ್ಗೆ ಜಾಯಿನ್ ಮಾಡ್ಬಿಡಿ. ನೋಡಿ, ಈ ತರ ಸ್ಮೂತಿಂಗ್ ಓವರ್ ನೀವು ಮಾಡ್ಲೇಬೇಕಾಗತ್ತೆ. ನೋಡಿ, ಈ ತರ ಸ್ವಲ್ಪ
ಸ್ಮೂತ್ ಆಗಿ ಕೊಟ್ಬಿಟ್ರೆ ನೋಡಿ, ಇದ್ರ ಮಿಡ್ ಪಾಯಿಂಟ್ ಇಲ್ಲಿದೆ ಸ್ವಲ್ಪ ಈ ತರ ಒಂದು ಸ್ಲ್ಯಾಂಟ್ ಆಗಿ ಸೇರಿಸ್ಕೋಬೇಕು. ಇದು ಬ್ಯಾಕ್ ಕರ್ವ್, ಇದು ಫ್ರಂಟ್ ಕರ್ವ್. ಓಕೆ, ಇಷ್ಟ ಆಯ್ತಲ್ವಾ? ಇವಾಗ ಇದು ಸರಿ ಇದೆಯಾ ಇಲ್ವಾ ಅನ್ನೋತಾ ಟೆಸ್ಟ್ ಮಾಡಕ್ಕೂ ಒಂದು ಮೆಥಡ್ ಇದೆ. ಈಗ ನಮ್ಗೆ ಆರ್ಮ್ ರೌಂಡ್ 17.5 ಬಂದಿದೆ. ಓಕೆ, ಇದಿಷ್ಟನ್ನ ಬಿಟ್ಬಿಟ್ಟು ನಾವು ಅಳತೆ ಮಾಡಬೇಕು. ನೋಡಿ, ಈ ತರ ಇಟ್ಕೊಂಡು 9.5, 14, 16, ನೋಡಿ 17, 18.25 ಬರ್ತಾ ಇದೆ ನಮ್ಗೆ. ಓಕೆ, ಇದು ಕರೆಕ್ಟ್ ಆಗಿ ಕೂರುತ್ತೆ. ಯಾಕಂದ್ರೆ ನಮ್ದು ಆರ್ಮ್ ರೌಂಡ್ 17.5 ಇದೆ. ಇದು 17.5 ಇಂದ ನೋಡಿ ಇಷ್ಟು ಎಕ್ಸ್ಟ್ರಾ ಅದು ಈಸ್ ಬರುತ್ತೆ, ಹೊಲಿಯಕ್ಕೆ ಇದಕ್ಕೆಲ್ಲ ಸರಿ ಹೋಗುತ್ತೆ. ಇದು ನಮ್ಗೆ ಎಷ್ಟು ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೆ ಮೆಜರ್ಮೆಂಟ್, ಅದರಿಂದ ಅಟ್ಲೀಸ್ಟ್ ಅರ್ಧ 3/4 ಇಂಚು ಎಕ್ಸ್ಟ್ರಾ ಇದು ಬರಲೇಬೇಕು. ಅವಾಗ ನಮ್ಗೆ ಆರ್ಮ್ಸ್ ಕರೆಕ್ಟ್ ಆಗಿ ಕೂರುತ್ತೆ. ಅರ್ಥ ಆಯ್ತಲ್ಲ? ಇದಿಷ್ಟ ಆಯ್ತು. ಈಗ ನೆಕ್ಸ್ಟ್ ಬಾಟಮ್ ಇದು. ಓಕೆ, ನಮ್ಗೆ ಬಾಟಮ್ ಲೆಂತ್ ಎಷ್ಟಿರುತ್ತೆ ಅದಕ್ಕೊಂದು ಲೈನ್ ಹಾಕೊಂಡು ಈಗ ಫಸ್ಟ್ ಇದು ಎಷ್ಟಿದೆ ಅಂತ ಮೆಜರ್ ಮಾಡಿ. ಹಿಪ್ಪು 11.6 ಇದೆ. ಓಕೆ, 11.6 ಇದೆ ಅಂದ್ರೆ 12.6, 13.6, 2 ಇಂಚಸ್ ನಾನು ಎಕ್ಸ್ಟ್ರಾ ಕೊಟ್ಕೋತೀನಿ. ಓಕೆ, ನಿಮ್ಮ ಕ್ಲೈಂಟ್ಸ್ಗೆ ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ಲೇರ್ ಬೇಕು ಅಂದ್ರೆ ನೀವು ಅದನ್ನ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ 2 ಇಂಚ್ ಇಟ್ಕೊಂಡು ಅಷ್ಟಕ್ಕೆ ಬಿಡ್ಬೋದು. ಓಕೆ, ಅದನ್ನು ಆ ಲೈನ್ಸ್ನ ಜಾಯಿನ್ ಮಾಡಿ. ಓಕೆ, ಈಗ ಏನು ನಾವು 1/4 ಇಂಚಿಗೆ ಏನು ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ, ಅದನ್ನು ನಾವು 1/4 ಇಂಚಿನ ಅದೇನು ಲೈನ್ ಇದೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, 1/4 ಇಂಚು ಲೈನ್. ಓಕೆ, ಇನ್ನು ಕೆಳಗಡೆ ಇಲ್ಲಿ ಅಂದ್ರೆ ಇದು ಲೈನಿಂಗ್ ಮಟೀರಿಯಲ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಆದ್ರೆ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ಅಲ್ಲಿ ಮಾಡಿದಾಗ ನೋಡಿ 1 ಇಂಚ್ ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊ, 3/4 ಇಂಚ್ ಮಾಡಿ ಸಾಕು. ಓಕೆ, 3/4 ಇಂಚ್ ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಮಾರ್ಕ್ ಅನ್ನ ಈ ಕರ್ವ್ ಸ್ಕೇಲ್ ತಗೊಂಡು ಅದನ್ನ ನಾವು ಜಾಯಿನ್ ಮಾಡ್ಬೇಕಾಗತ್ತೆ ಕೆಳಗಡೆ. ನೋಡಿ, ಈ ತರ ಇದು ಮಾಡ್ಲೇಬೇಕು. 3/4 ಇಂಚು, ಅಥವಾ ನಿಮ್ದು ಫ್ಯಾಬ್ರಿಕ್ ಫ್ಲೆಕ್ಸಿಬಲ್ ಇದೆ, ಕಾಟನ್ ಇದೆ ಅಂದ್ರೆ ಅರ್ಧ ಇಂಚ್ ತಗೊಂಡ್ರು ಪರವಾಗಿಲ್ಲ, ಅಥವಾ 3/4 ಆದ್ರೂ ತಗೊಳ್ಳಿ. ಅದು ಹೊಲಿತಾ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇದು ಏನಕ್ಕೆ ತಗೊಳ್ತೀವಿ ಅಂದ್ರೆ ಕೆಲವು ಡ್ರೆಸ್ಸಸ್ ನಾವು ನೋಡಿರ್ಬೋದು, ಸ್ವಲ್ಪ ಸೈಡ್ ಇಂದ ಕೆಳಗಡೆ ಇಳೆ ಬಿದ್ಬಿಡುತ್ತೆ, ಅಥವಾ ನಾವು ಬಾಟಮ್ ಫೋಲ್ಡಿಂಗ್ ಮಾಡುವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸಿಗುತ್ತೆ. ಅದನ್ನೆಲ್ಲ ಆ ಮಿಸ್ಟೇಕ್ಸ್ ನ ರೆಕ್ಟಿಫೈ ಮಾಡ್ಲಿಕ್ಕೆ ಈ ತರ 3/4 ಇಂಚ್ ಮೇಲ್ ತಗೊಂಡು ಒಂದು ಲೈನ್ ಹಾಕ್ಬಿಡ್ಬೇಕು. ನಾನು ಲೈನಿಂಗ್ ಅಲ್ಲಿ ಆತರ ಮಾಡಲ್ಲ. ಏನಕ್ಕಂದ್ರೆ ಲೈನಿಂಗ್ ಸ್ಟ್ರೈಟ್ ಆಗಿ ಫಿನಿಶ್ ಮಾಡ್ತೀವಿ. ಇದ್ರ ಮೇನ್ ಫ್ಯಾಬ್ರಿಕ್ ಏನಿದೆ ಅದರಲ್ಲಿ ನಾವು ಆ ಕರ್ವ್ ನ ಕೊಡ್ಬೇಕು, ಲೈನಿಂಗ್ ಮತ್ತೆ ಅದನ್ನ ಅಟ್ಯಾಚ್ ಮಾಡಬೇಕು. ಓಕೆ, ಇಷ್ಟು ಅರ್ಥ ಆಯ್ತಲ್ಲ? ಇದು ಟಾಪ್. ಇದು ನಾನು ಮಾಡಿರೋ ಮೆಜರ್ಮೆಂಟ್ 36.5 ಚೆಸ್ಟ್ದು. ಓಕೆ, 36.5 ಚೆಸ್ಟ್ದು. ಇದೇ ರೀತಿ ಒಂದು 3-4 ಬೇರೆ ಬೇರೆ ಮೆಜರ್ಮೆಂಟ್ಸ್ ಇಂದು ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಅವಾಗ ನಿಮ್ಗೆ ಇದು ಹೇಗೆ ಈ ಪ್ರಾಬ್ಲಮ್ ರೆಕ್ಟಿಫೈ ಹೇಗೆ ಮಾಡ್ಬೋದು, ಮತ್ತು ಈ ತರ ಈ ಆರ್ಮ್ ಹೋಲ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂತ ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಇದು ಲೂಸ್ ಫಿಟೆಡ್ ಗಾರ್ಮೆಂಟು, ಹಾಗಾಗ್ಬಿಟ್ಟು ನಾವು ಇಷ್ಟೇ ಮಾಡಿದೀವಿ. ಇನ್ನು ಸ್ವಲ್ಪ ಟೈಟ್ ಫಿಟ್ ಬೇಕು ಅಂದ್ರೆ ಇನ್ನೊಂದು 2-3 ಮೆಜರ್ಮೆಂಟ್ಸ್ ಬೇಕಾಗಿರುತ್ತೆ ನಮಗೆ. ಅದನ್ನ ನಾನು ಬರ್ತಾ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈಗ ಇದಕ್ಕೆ ನೆಕ್ ಮಾಡಬೇಕು, ಅದನ್ನ ಕ್ಯಾನ್ವಾಸ್ ಅಲ್ಲೇ ಡೈರೆಕ್ಟ್ ಆಗಿ ಮಾಡೋದು. ನೋಡಿ, ಈಗ ಇದನ್ನ ಕಟಿಂಗ್ ಮಾಡ್ಬಿಡೋಣ. ನಾನು ಹೇಳಿದ್ನಲ್ಲ, ಇದನ್ನ ನಾನು ಇದ್ರಲ್ಲಿ ಮಾಡಲ್ಲ, ಯಾಕಂದ್ರೆ ಇದು ಲೈನಿಂಗ್ ಬಟ್ಟೆ. ಒಂದು ಸ್ವಲ್ಪ ಮಾಡ್ಕೋತೀನಿ ಅಷ್ಟೇನೆ. ಓಕೆ, ಮೇನ್ ಫ್ಯಾಬ್ರಿಕ್ ಅಲ್ಲಿ ಮಾಡ್ಕೋತೀನಿ, ಯಾಕಂದ್ರೆ ಈ ಲೈನಿಂಗ್ ಬಟ್ಟೆ ನಾನು ಡೈರೆಕ್ಟ್ ಆಗಿ ಫೋಲ್ಡ್ ಮಾಡಿ ಇಟ್ಬಿಡ್ತೀವಿ ಅಷ್ಟೇನೆ. ಸೊ ನೋಡಿ, ಈ ತರ ಕಟಿಂಗ್ ಮಾಡ್ಕೋಬೇಕು. ಕಟ್ ಮಾಡಿ ನಾವು ಈಗ ಕೆಲವು ಕಡೆ ನಾಟ್ಸಸ್ ಅಂತ ಹಾಕ್ತಿವಿ. ಓಕೆ, ಅದು ಎಲ್ಲೆಲ್ಲಿ ಹಾಕಬೇಕು, ಆಮೇಲೆ ಫ್ರಂಟ್ ಅಂಡ್ ಬ್ಯಾಕ್ ಯಾವ ತರ
ಇದನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ, ಫ್ರಂಟ್ ಯಾವುದು ಬ್ಯಾಕ್ ಯಾವುದು, ಅದನ್ನೆಲ್ಲ ನಾನು ಈಗ ಹೇಳ್ತೀನಿ. ಕಟ್ಟಿಂಗ್ ಆಗಲಿ. ಓಕೆ, ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲಿ ಜಾಯಿನ್ ಇದೆ ನಮ್ಮ ಫ್ಯಾಬ್ರಿಕ್ ಅಲ್ಲಿ. ಈ ತರ ಓಪನ್ ಮಾಡಿಕೊಂಡು ಇದನ್ನ ಕಡಿಮೆ ಮಾಡಬೇಕು. ಓಕೆ, ನೋಡ್ಕೊಳ್ಳಿ ಕಟ್ಟಿಂಗ್ ಕರೆಕ್ಟ್ ಆಗಿ. ಇಲ್ಲಿ ಏನ್ ನಾವು ಇಲ್ಲಿ 3/4 ಇಂಚ್ ಕೆಳಗೆ ಹೋಗಿ 1/2 ಇಂಚ್ ಮೇಲ್ ಬಂದಿದ್ವಿ. ಈ ಲೈನಿಗೆ ಏನ್ ನಾನು ಮಾರ್ಕ್ ಮಾಡಿದೀನಿ ಅಲ್ಲಿ ಕಟ್ಟಿಂಗ್ ಲೈನ್ ಬರುತ್ತೆ. ಫಸ್ಟ್ ಇದು ಬ್ಯಾಕ್ ಏನಿದೆ ಇದನ್ನೇ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಫಸ್ಟ್ ಬ್ಯಾಕ್ನೇ ಕಟ್ ಮಾಡ್ಕೋಬೇಕು. ಓಕೆ, ಇದು ಬ್ಯಾಕ್ ಕಟ್ಟಿಂಗ್. ಓಕೆ, ಇಷ್ಟ ಆದ್ಮೇಲೆ ಈಗ ನಾನು ನಾಚ್ ಮಾರ್ಕ್ಸ್ ಅಂತ ಮಾಡ್ತೀನಿ. ಅದು ಏನಕ್ಕೆ ಮಾಡಬೇಕು ಅಂದ್ರೆ ನಾವು ಹೊಲಿಯುವಾಗ ಕರೆಕ್ಟ್ ಆಗಿ ಚೆಸ್ಟ್ ಲೈನ್ ಜಾಯಿನ್ ಆಗಬೇಕು, ಬಸ್ಟ್ ಲೈನ್ ಜಾಯಿನ್ ಆಗಬೇಕು, ವೇಸ್ಟ್ ಲೈನ್ ಜಾಯಿನ್ ಆಗಬೇಕು, ಹಿಪ್ ಲೈನ್ ಜಾಯಿನ್ ಆಗಬೇಕು. ಅದಕ್ಕೆ ನಾನು ಅದನ್ನ ಮಾಡ್ತೀನಿ. ನೋಡಿ, ಈಗ ಫಸ್ಟ್ ಹಿಪ್ ಲೈನ್ ಅನ್ನ ಈ ತರ ಮಡಚಿಟ್ಕೊಂಡು ಒಂದು ವಿ ಶೇಪ್ ಅಲ್ಲಿ ಕಟ್ ಮಾಡಬೇಕು. ಓಕೆ, ಟಮ್ಮಿ ರೌಂಡು ಅಷ್ಟೇ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡು ಅದನ್ನ ಈ ತರ ಕಟ್ ಮಾಡಬೇಕು. ಅದು ಈ ತರ ಕಾಣುತ್ತೆ ನೋಡಿ, ಒಂದು ವಿ ಶೇಪ್ ಕಾಣುತ್ತೆ. ಇದು ಹೊಲಿಯುವಾಗ ನಮ್ಗೆ ಕರೆಕ್ಟ್ ಆಗಿ ಬಟ್ಟೆ ಇದನ್ನ ಫ್ರಂಟ್ ಅಂಡ್ ಬ್ಯಾಕ್ ನ ಅಲೈನ್ ಮಾಡ್ಕೊಂಡು ಹೊಲಿಯಕ್ಕೆ ಹೆಲ್ಪ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ನೋಡಿ ಈ ತರ ಮಾಡಿ ನಾಚ್ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ ಇಲ್ಲಿ ಮಾಡ್ಕೋಬೇಕು. ಓಕೆ, ನಾಚ್ ಆಯ್ತಾ? ಇಷ್ಟು ನಾಚಸ್ ಆದ್ಮೇಲೆ ನೀವು ಇದಿದೆಯಲ್ಲ ಕೆಳಗಡೆ, ಇದು ಬ್ಯಾಕ್ ಪಾರ್ಟ್ನ ತೆಗೆದ್ಬಿಡಿ. ಓಕೆ, ಆಮೇಲೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಇದು ಏನ್ ಮಾರ್ಕಿಂಗ್ ಮಾಡಿದೀವಲ್ಲ ಇದು ನಮ್ಮ ಫ್ರಂಟ್. ಈ ಫ್ರಂಟಿನ ಆರ್ಮ್ ಹೋಲ್ ಅನ್ನ ಕಟ್ ಮಾಡ್ಬಿಟ್ಟು ಈ ತರ ಕಟಿಂಗ್ ಮಾಡಬೇಕು. ನೋಡಿ, ಇದು ಫ್ರಂಟ್, ಇಷ್ಟು ಮಾರ್ಕ್ ಇರುತ್ತಲ್ಲ ಇದು ಫ್ರಂಟ್, ಇದು ಬ್ಯಾಕ್. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಆಮೇಲೆ ನಾವು ಇದಕ್ಕೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋಣ. ಇದನ್ನ ಯೂಸ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡಿ ಆ ಮೇನ್ ಫ್ಯಾಬ್ರಿಕ್ ಇಂದಾನೆ ನಾವು ಸ್ಲೀವ್ ಅನ್ನ ಕಟ್ ಮಾಡಬೇಕು. ಸೊ ನೋಡಿ, ಇವಾಗ ಇದು ನಾವು ಕಟಿಂಗ್ ಮಾಡ್ಕೊಂಡಿದ್ದು ಲೈನಿಂಗ್ ಮೇಲೆ ಡ್ರಾಫ್ಟ್ ಮಾಡಿ ಕಟ್ ಮಾಡಿದ್ದು ಫ್ರಂಟ್. ಇದು ನಮ್ಮ ಆಕ್ಚುಯಲ್ ಫ್ಯಾಬ್ರಿಕ್. ಓಕೆ, ಈ ಫ್ಯಾಬ್ರಿಕ್ ನಮ್ಗೆ ಎಷ್ಟು ಬೇಕೋ ಆ ವಿಡ್ತ್ಗೆ ಫೋಲ್ಡ್ ಮಾಡಿ ಹಾಕೊಂಡಿದೀವಿ. ನಾವು ವೇಸ್ಟ್ ಮಾಡಬಾರ್ದು. ಈ ಕಡೆ ಎಷ್ಟು ಮಿಗುತ್ತಲ್ಲ ಅದು ನಮ್ಗೆ ಸ್ಲೀವ್ಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಈ ಬಟ್ಟೆನೂ ಅದೇ ತರ 4 ಫೋಲ್ಡ್ ಅಲ್ಲಿ ಹಾಕೊಂಡು ಇಟ್ಟಿದೆ ನೋಡಿ, ಇಲ್ಲಿಗೆನೆ ಮುಗಿಸಿದೆ. ಫುಲ್ ನಾವು ಎಂಡ್ ತನಕ ತಗೊಂಡು ಹೋಗಿಲ್ಲ. ಓಕೆ, ಈ ತರ ಬ್ಯಾಕ್ ಪಾರ್ಟ್ ನ ಇಟ್ಬಿಟ್ಟು ಕಟ್ ಮಾಡಬೇಕು. ಯಾಕಂದ್ರೆ ಫ್ರಂಟ್ ಪಾರ್ಟ್ ಇಂದು ಆರ್ಮ್ ಹೋಲ್ ಒಳಗ್ ಬಂದ್ಬಿಟ್ಟಿರುತ್ತೆ. ಒಂದ್ಸಲ ಅದು ಒಳಗ್ ಬಂದ್ಮೇಲೆ ಮತ್ತೆ ಕಟ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ಬೇಕು, 2 ಪಾರ್ಟ್ಸ್ ನ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ನೋಡಿ, ಇದನ್ನ ಇಟ್ಟಿದೀವಲ್ಲ ಇದ್ರ ಮೇಲೆನೆ ನಾನು ಪುಷ್ಪಿನ್ಸ್ ಹಾಕ್ಬಿಟ್ಟು ಇದನ್ನ ಮಾಡ್ಬಿಟ್ಟಿದೀನಿ. ಅದು ಮೂವ್ ಆಗಬಾರ್ದು, ಅದು ಅಲ್ಲಾಡಬಾರ್ದು ಅಂತ. ನಾವು ಕಟ್ ಮಾಡುವಾಗ ಸ್ವಲ್ಪ ಅದ್ರ ಹತ್ರಕ್ಕೆ ಈ ತರ ಇಟ್ಕೊಂಡು ಕಾರ್ನರ್ಸ್ ಅಲ್ಲಿ ಪುಷ್ಪಿನ್ಸ್ ಹಾಕಕ್ ಹೋಗ್ಬೇಡಿ ಕಟ್ಟಿಂಗ್ ಮಾಡುವಾಗ. ಓಕೆ, ಇಲ್ಲಿ ಮಧ್ಯದಲ್ಲಿ ಹಾಕೊಂಡು ಕಟ್ಟಿಂಗ್ ಮಾಡಿ. ಇಲ್ಲಾಂದ್ರೆ ಇದು ಪಿನ್ ಅಡ್ಡ ಬಂದ್ರೆ ಮತ್ತೆ ಕತ್ರಿಗೆ ತೊಂದರೆ ಆಗುತ್ತೆ, ಕಟ್ ಮಾಡಕ್ ಆಗಲ್ಲ, ಅಥವಾ ಕತ್ರಿ ಮಂಡ ಆಗ್ಬಿಡುತ್ತೆ. ಓಕೆ, ನೋಡಿ ಈ ತರ ಕಟ್ಟಿಂಗ್ ಕರೆಕ್ಟ್ ಆಗಿ ಆ ಎಡ್ಜಿಗೆನೆ ಮಾಡ್ಕೋಬೇಕು. ಓಕೆ, ನೋಡಿ ಈಗ ಈ ಮೂಲೆಯಲ್ಲಿ ಇದೆಯಲ್ಲ ಪಿನ್, ಅಗೇನ್ ಅದನ್ನ ನಾನು ತೆಗೆದ್ಬಿಟ್ಟು ಮಧ್ಯಕ್ಕೆ ಹಾಕೋತೀನಿ. ನೋಡಿ, ಇದನ್ನ ಈ ತರ ಔಟ್ ಆಫ್ ದಿ ವೇ ಇದನ್ನ ತೆಗೆದ್ಬಿಟ್ಟು ಮತ್ತೆ ಕಟಿಂಗ್ ಸ್ಟಾರ್ಟ್. ನೋಡಿ, ಇಲ್ಲೂ ನಾನು ಸೈಡಲ್ಲಿ ಪಿನ್ ಹಾಕಿದ್ದೀನಿ. ಅದನ್ನ ತೆಗೆದು ಮಧ್ಯದಲ್ಲಿ ಬಟ್ಟೆ ಅಲ್ಲಾಡಬಾರ್ದು. ಅಟ್ ದ ಸೇಮ್ ಟೈಮ್ ಈ ತರ ಕಾರ್ನರ್ ಅಲ್ಲೂ ಪಿನ್ಸ್ ಇರಬಾರ್ದು. ಓಕೆ, ನೋಡಿ ಈಗ ನಿಮ್ಗೆ ನೋಡ್ಬೋದು, ನಂದು ಲೈನಿಂಗ್ 2 ಮೀಟರ್ಸ್ ಏನ್ ತಗೊಂಡಿದ್ದೆ ಅದು ಇಲ್ಲಿಗೆ ಮುಗಿದ್ಬಿಟ್ಟಿದೆ. ಬಟ್ ನನ್ನ
ಫುಲ್ ಲೆಂತ್ 41 42 ಅಷ್ಟು ಬರುತ್ತೆ. ಸೊ ಅದನ್ನ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಲೈನಿಂಗ್ ಬಟ್ಟೆದು ಪ್ಯಾಚ್ ಮಾಡಿಬಿಡ್ತೀನಿ. ಓಕೆ, ನಾನು ಅವಾಗಲೇ ಹೇಳಿದ್ನಲ್ಲ ನೋಡಿ, ಇಲ್ಲಿಂದ ಈ ಕಾರ್ನರ್ ಏನಿದೆ ಇಲ್ಲಿಂದ 1 ಇಂಚ್ ಮೇಲೆ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನ ಕರ್ವ್ ಸ್ವಲ್ಪ ಲೈಟ್ ಆಗಿ ಕರ್ವ್ ಇರುತ್ತಲ್ಲ ಆ ಸ್ಕೇಲ್ನಲ್ಲಿ ಮಾಡಬೇಕು. ಓಕೆ, ಇಲ್ಲಿ ನಾನು ಲೈನಿಂಗಿನ ಸೈಡಲ್ಲಿ ಮಿಕ್ಕಿರೋ ಬಟ್ಟೆಯಲ್ಲಿ ಇನ್ನೂ ಒಂದು 3 ಇಂಚಷ್ಟು 4 ಇಂಚಷ್ಟು ಪ್ಯಾಚ್ ವರ್ಕ್ ಕೊಟ್ಬಿಟ್ಟು ಆ ಕೆಳಗಡೆ ಬರುತ್ತಲ್ಲ ಅದರಲ್ಲಿ ಅಗೇನ್ ನಾವು ಸ್ವಲ್ಪ ಕರ್ವಲ್ಲಿ ಕಟ್ ಮಾಡ್ಕೋಬಹುದು. ಸೊ ಇಷ್ಟು ಆಯ್ತು ನಮ್ದು. ಲೈನಿಂಗ್ ಅಲ್ಲಿ ಡ್ರಾಫ್ಟಿಂಗ್ ಮಾಡಿದ್ದಾಯ್ತು. ಲೈನಿಂಗ್ ಯೂಸ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಅದನ್ನ ಇಟ್ಟು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗು ಆಯ್ತು. ಈಗ ಮತ್ತೆ ನಾವು ನಾಚ್ ಮಾರ್ಕ್ಸ್ ಮಾಡ್ಕೊಳ್ಳೇಬೇಕು. ಓಕೆ ನೋಡಿ, ಈಗ ನಾವು ಅವಾಗಲೇ ಎಲ್ಲೆಲ್ಲಿ ನಾಚ್ ಮಾರ್ಕ್ಗಳು ಮಾಡಿದ್ದೀವೋ ಅದೇ ಜಾಗದಲ್ಲಿ ಈಗ ತುಂಬಾ ಇಂಪಾರ್ಟೆಂಟ್ ಒಂದು ಹಿಪ್ ನಾಚು, ವೇಸ್ಟ್ ನಾಚು, ಮತ್ತೆ ಇಲ್ಲಿ ಸ್ಟಿಚಿಂಗ್ ಲೈನಿಂಗ್ ಏನ್ ಬರುತ್ತೆ ನಾಚು, ಅದು ಇವಿಷ್ಟನ್ನ ಮಾಡ್ಕೋಬೇಕು. ಓಕೆ, ಇದು ಫಸ್ಟ್ ಲೈನ್ ನಾಚು, ಇದನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಇಷ್ಟಾದ್ಮೇಲೆ ಫ್ರಂಟ್ ಅಲ್ಲೂ ಹಂಗೆ ನೋಡಿ, ಈ ಟಾಪ್ ಕಾರ್ನರ್ ಇರುತ್ತಲ್ಲ, ಈ ಟಾಪ್ ಕಾರ್ನರ್ ಅಲ್ಲೂ ನಾನು ಒಂದು ನಾಚ್ ಮಾಡ್ಕೋಬೇಕು. ಓಕೆ, ಇಷ್ಟಾದ್ಮೇಲೆ ಈಗ ನಾನು ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಬಿಡ್ತೀನಿ. ಇದರಲ್ಲೂ ಫೋಲ್ಡ್ ಮಾಡಿಟ್ಟಿರೋದು ಇದೆಯಲ್ಲ, ಒಂದನ್ನ ತೆಗೆದ್ಬಿಡಿ. ಓಕೆ, ಇದು ತೆಗಿಯೋದು ನೋಡಿ, ಒಂದು ಪಾರ್ಟ್ನ ತೆಗೆದ್ಬಿಟ್ಟು ಇನ್ನೊಂದನ್ನ ಕರೆಕ್ಟಾಗಿ ಅದೇ ತರ ಒಂದ್ರ ಮೇಲೆ ಒಂದು ಈ ತರ ಇಟ್ಕೊಂಡು ಇಲ್ಲಿ ನಾವು ಫ್ರಂಟ್ ಲೈನಿಂಗ್ ಏನಿದೆ ಮಟೀರಿಯಲ್ ಲೈನಿಂಗ್ ಕಟಿಂಗ್ ಮಾಡಿದವಾಗ್ಲೇ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಈ ಶೇಪ್ನ ನಾವು ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ತರ ಈಗ ಫ್ರಂಟ್ ಇಂದು ಲೈನಿಂಗು ಫ್ರಂಟ್ ಪಾರ್ಟ್ ಮೇಲೆ ಇಟ್ಟಾಗಿದೆ. ಈಗ ಅದನ್ನ ಕಟಿಂಗ್ ನಿಮ್ಗೆ ಚೆನ್ನಾಗಿ ರೂಢಿ ಇದೆ ಅಂದ್ರೆ ಈ ತರ ಮಾಡಿ, ಇಲ್ಲ ಅಂದ್ರೆ ನೀವು ಮಾರ್ಕಿಂಗ್ ಚಾಕ್ ನಲ್ಲಿ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡೆ ಕಟಿಂಗ್ ಮಾಡಬೇಕು. ಓಕೆ, ಈಗ ಇದು ರೆಡಿ ಆಯ್ತು. ಫ್ರಂಟ್ ಪಾರ್ಟ್ ಕೂಡ ನಮ್ದು ರೆಡಿ ಆಯ್ತು. ನೋಡಿ, ಈಗ ನಾವು ಫ್ರಂಟ್ ಅಂಡ್ ಬ್ಯಾಕ್ ಕಟ್ ಮಾಡಿದ್ವಿ. ಈಗ ನಮ್ಗೆ ಇಷ್ಟೇ ಬಟ್ಟೆ ಮಿಕ್ಕಿರೋದು. ಈಗ ನೋಡಿ, ಇಷ್ಟೇ ಬಟ್ಟೆ ಇರೋದು. ಇವಾಗ ಏನ್ ಮಾಡ್ಬೋದು ನಾವು ಅಂದ್ರೆ, ಒಂದು ಇಲ್ಲಿ ಜಾಯಿನ್ ಆಗಿದೆಯಲ್ಲ, ಇದನ್ನ ಸಪರೇಟ್ ಮಾಡ್ಕೋಬೇಕು. ಸಪರೇಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕು ಸ್ಲೀವ್ ಅಷ್ಟನ್ನ ಈ ತರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಇಲ್ಲಿ ಕೆಳಗಡೆ ಉಳಿಯುತ್ತಲ್ಲ, ಈ ಬಟ್ಟೆನೂ ಕಟ್ ಮಾಡ್ಕೊಂಡು ಇದನ್ನು ಮತ್ತು ಇದನ್ನು ಲೆಂತ್ ವೈಸ್ ಅಲ್ಲಿ ಜಾಯಿನ್ ಮಾಡ್ಕೋಬೇಕು. ಓಕೆ, ಇಲ್ಲ ಅಂದ್ರೆ ಈಗ ನಮ್ಗೆ ಉದ್ದ ಸ್ಲೀವ್ ಹೇಳಿದ್ದಾರೆ, ಇಷ್ಟು ಬಟ್ಟೆಲಿ ಉದ್ದ ಸ್ಲೀವ್ ಮಾಡಕ್ ಆಗಲ್ಲ. ಹಂಗಾಗ್ಬಿಟ್ಟು ಏನ್ ಮಾಡ್ಬೇಕು, ಕಟ್ ಮಾಡ್ಕೊಂಡು ಒಂದು ಸ್ಟಿಚ್ ಮಾಡ್ಕೋಬೇಕು. ಓಕೆ, ಸೊ ಈಗ ನಮ್ಮ ಕಸ್ಟಮರ್ದು ಸ್ಲೀವ್ ಲೆಂತ್ ಅವರು 17 ಹೇಳಿದ್ದಾರೆ. ಓಕೆ, ನಮ್ಗೆ ಇಲ್ಲಿ ಅರ್ಧ ಇಂಚು ಮೇಲೆ ಹೊಲಿಯಕ್ ಬೇಕಾಗತ್ತೆ, ಶೋಲ್ಡರ್ ಹತ್ರ ಹೊಲಿಯಕ್ಕೆ. ಆಮೇಲೆ ಕೆಳಗಡೆ ನಾನಿಲ್ಲಿ ಬಾಟಮ್ ಫೋಲ್ಡಿಂಗ್ ಏನ್ ಮಾಡ್ತೀನಿ, ಈ ಬಟ್ಟೆದು ಸ್ವಲ್ಪ ಲೇಸ್ ಇದೆ, ಆ ಲೇಸ್ನ ಮಡಚ್ ಕೊಟ್ಬಿಡ್ತೀನಿ. ಅದಕ್ಕೆ ನಂಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದ್ರೆ ಸಾಕು. ಅದಕ್ಕೆ ನನಗೆ ಈಗ 18 ಇಂಚ್ ತಗೊಂಡ್ರೆ ಸಾಕು ಇದು. ಓಕೆ, ನಾನು ಈಗ ಪ್ಯಾಚ್ ವರ್ಕ್ ಇದನ್ನ ಅಟ್ಯಾಚ್ ಮಾಡ್ಬೇಕಲ್ಲ, ಹಾಗಾಗ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡಿರ್ತೀನಿ. ನಿಮ್ಮ ಹತ್ರ ಒಂದೇ ಬಟ್ಟೆ ಫುಲ್ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಎಷ್ಟು ನಿಮ್ದ ಸ್ಲೀವ್ ಲೆಂತ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು. ಓಕೆ, ನೋಡಿ, ಈಗ 19 ಇಂಚಿಗೆ
ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ಇದನ್ನ ಕಟ್ ಮಾಡಿಬಿಡ್ತೀನಿ. ಓಕೆ, ಈಗ ಇದನ್ನ ಕಟ್ ಮಾಡಿದ್ಮೇಲೆ ಇಷ್ಟರಲ್ಲಿ ನನಗೆ 3/4 ಸ್ಲೀವ್ ಸ್ಟಿಚ್ ಮಾಡಕ್ ಬರಲ್ಲ. ಓಕೆ, ಲೆಂತ್ ನಮಗೆ ಸಿಕ್ಬಿಟ್ಟಿದೆ ಬಟ್ಟೆ, ಬಟ್ ಬಿಡ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ಇದನ್ನ ಇನ್ನೊಂದ್ಸಲ ಈ ಪೀಸ್ ಮೇಲೆ ಇಟ್ಕೊಂಡು ನೋಡಿ ಇದ್ರ ಮೇಲೆ ಇದನ್ನ ಪ್ಲೇಸ್ ಮಾಡ್ಕೋಬೇಕು. ಇಲ್ಲ ನೀವು ಡೈರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿದ್ರು ಆಯಿತು. ಓಕೆ, ಇಟ್ಕೊಂಡು ಇದನ್ನ ಇನ್ನೊಂದ್ಸಲ ಕಟ್ ಮಾಡ್ಕೊಬೇಕು. ತುಂಬ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸಲ್ಲಿ ಈ ಪ್ರಾಬ್ಲಮ್ಸ್ ಆಗುತ್ತೆ. ಅದರಲ್ಲಿ ಬಟ್ಟೆ ನನಗೆ ಸಾಕಾಗಲ್ಲ. ಈಗ ಶಾರ್ಟ್ ಸ್ಲೀವ್ ಅಂದರೆ ಇದರಲ್ಲೇ ಸಿಕ್ಬಿಡುತ್ತೆ ನೋಡಿ, ಹಿಂಗೆ ಮಡಚ್ಕೊಂಡು ಇಷ್ಟರಲ್ಲೇ ಹೊಲ್ಬಿಡ್ಬೋದು. ಬಟ್ 3/4 ಸ್ಲೀವ್ ಅಂದಾಗ ನಾವು ಈ ಥರ ಪ್ಯಾಚ್ ಇದನ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಪೀಸಸ್ನ ಈ ಒಂದು ಪೀಸ್ಗೆ ಇದೊಂದು ಪೀಸ್ ಜಾಯಿನ್ ಮಾಡ್ತೀನಿ, ಇನ್ನೊಂದು ಪೀಸಿಗೆ ಇನ್ನೊಂದು ಜಾಯಿನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ನಮಗೆ ಸಿಕ್ಕಿದೆಯಲ್ಲ ಇದು ಕೂಡ ಯೂಸ್ ಆಗುತ್ತೆ. ಎರಡು ಸ್ಲೀವ್ಗೆ ಇದೇ ಹಾಕ್ಬಿಟ್ರೆ ನಾನು ಅವಾಗ ನನಗೆ ಈ ಸ್ಲೀವು ಚಿಕ್ಕದಾಗತ್ತೆ. ಅದಕ್ಕೆ ಈ ಒಂದು ದೊಡ್ಡ ಫ್ಯಾಬ್ರಿಕ್ ಒಂದು, ಇದು ಚಿಕ್ಕ ಫ್ಯಾಬ್ರಿಕ್ ಒಂದು, ಆ ಥರ ಹಾಕ್ಬಿಟ್ಟೇನೆ ನಾನು ಯೂಸ್ ಮಾಡ್ತೀನಿ. ಓಕೆ, ಸ್ಲೀವ್ಗೆ ಮಾಡಬೇಕು. ಈಗ ಇಲ್ಲಿ ಜಾಯಿನ್ ಇರೋದನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ ನಾನು ತೋರಿಸೋ ರೀತಿಯಲ್ಲಿನೇ ಜಾಯಿನ್ ಮಾಡ್ಕೋಬೇಕು. ಓಕೆ, ಈ ಥರ ನೋಡಿ ರೈಟ್ ಸೈಡ್ ಜಾಯಿನ್ ಮಾಡಿ ಈ ಥರ ಉದ್ದಕ್ಕೆ ಒಂದು ಹೊಲಿಗೆ ಹಾಕಬೇಕು. ಇದು ಹೊಲ್ದ ಮೇಲೆನೆ ನಾವು ಸ್ಲೀವ್ ಡ್ರಾಫ್ಟಿಂಗ್ ಮಾಡೋಕ್ಕೆ ಆಗೋದು. ಓಕೆ, ನೋಡಿ ಈಗ ಇದು ನೋಡಿ ಈ ಥರ ಇದು ಅಗಲ ಯಾವುದಿರುತ್ತೋ ನಾವು ಕಟ್ ಮಾಡ್ಕೊಂಡಿರೋ ಬಟ್ಟೆಯಲ್ಲಿ ಅದು ಮೇಲ್ಭಾಗದಲ್ಲಿ ಬರಬೇಕು. ಅದೇ ಥರ ನಾವು ಸ್ಲೀವ್ ಕಟ್ಟಿಂಗ್ ಮಾಡೋದು ಅದೇ ಥರನೇ ನೋಡಿ ಈ ಥರ. ಈಗ ಜಾಯಿನ್ ಮಾಡಿದ್ದೀನಿ ಪುಷ್ಪಿನ ಹಾಕಿ. ನಾನು ಇಲ್ಲೊಂದು ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಫಸ್ಟು, ಆಮೇಲೆ ನಾವು ಸ್ಲೀವ್ ಕಟ್ಟಿಂಗ್ ಮಾಡಬೇಕು. ನೋಡಿ ಇವಾಗ ನಾವು ಹೊಲ್ದಿದ್ದಾಯ್ತು. ಈ ಥರ ಇಲ್ಲಿ ಹೊಲ್ದಿದ್ದೀನಿ ನೋಡಿ, ಇಲ್ಲಿ ಗೊತ್ತಾಗುತ್ತಲ್ವಾ, ಈ ಥರ ಹೊಲ್ದ್ಬಿಟ್ಟು ಇವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಓಕೆ, ಫೋಲ್ಡ್ ಆದಮೇಲೆ ಕೆಳಗಡೆ ಹಿಂಗೆ ಕೆಳಗಡೆ ಇಟ್ಮೇಲೆ ಫಸ್ಟು ನೋಡಿ ಈ ಲೈನು ಕರೆಕ್ಟಾಗಿ ಇದ್ದೇ ಇರುತ್ತೆ ನಾವು ಕಟ್ಟಿಂಗ್ ಮಾಡಿರೋದ್ರಿಂದ. ಅದಾದ್ಮೇಲೆ ಇದು ಎಕ್ಸೆಲ್ ಪರ್ಸನ್ ಆದ್ರಿಂದ ನಾನು 4 ಇಂಚು ಕೆಳಗಡೆಗೆ ಒಂದು ಲೈನ್ ಹಾಕ್ತೀನಿ. ಓಕೆ, 1 2 3 4 ಇಂಚು. ಓಕೆ, ಎಕ್ಸೆಲ್ ಅವರಿಗೆಲ್ಲ ಇಷ್ಟೇ ಮಾಡಬೇಕು. ಈಗ ಬಸ್ ಸೈಜ್ 32 ಇಂದ 34 ತನಕ 35 ತನಕ ಇದೆ ಅಂದರೆ ನೀವು ಇದನ್ನ ಒಂದು 3-3.5 ಇಂಚ್ ಇಟ್ಕೋಬಹುದು. ಅರೌಂಡ್ 30 ಇದೆ ಅಂದ್ರೂ ಅಷ್ಟೇ 3 ಇಂಚ್ ಇಟ್ಕೋಬಹುದು. ಇಲ್ಲ ಅಂದ್ರೆ ಎಕ್ಸೆಲ್ ಇದಾರೆ ಅಂದ್ರೆ ತಕ್ಷಣ ಅದಕ್ಕೆ 4 ಇಂಚು ಬರಲೇಬೇಕು. ಓಕೆ, ಇಷ್ಟ ಆದ್ಮೇಲೆ ಇದೊಂದು ಈಸಿ ಮೆಥಡ್ ಅಲ್ಲಿ ಮಾಡೋದು. ಓಕೆ, ಈಗ ನೋಡಿ ಈಗ ನಂದು ಇದು ಫ್ರಂಟ್ ಪೋರ್ಷನ್. ಓಕೆ, ಈ ಫ್ರಂಟ್ ಅಲ್ಲಿ ಈ ತರ ಇಟ್ಕೋಬೇಕು. ಇಟ್ಕೊಂಡು ಇದನ್ನ ಈ ಶೇಪ್ ನಲ್ಲಿ ಕೆಳಗಡೆ ತಂದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಸ್ಲೀವ್ ಸಿಕ್ಬಿಡುತ್ತೆ. ನೋಡಿ ಇಲ್ಲಿ ಈ ತರ. ಓಕೆ, ಇದೇ ಶೇಪ್ ನಲ್ಲಿ ಕೆಳಗಡೆ ಇಟ್ಕೊಂಡು ಒಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳೋದು. ಓಕೆ, ಇದು ಫ್ರಂಟ್ ಆದ್ರಿಂದ ಫ್ರಂಟ್ಗಿಂತ ಒಂದು ಸ್ವಲ್ಪ ಒಳಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಬ್ಯಾಕ್ ಇದಕ್ಕಿಂತ ಸ್ವಲ್ಪ ಸಣ್ಣ ಇರುತ್ತೆ. ಸೊ ಈ ಡಾಟ್ ಇಂದ ಇಲ್ಲಿಗೆ ಜಾಯಿನ್. ಓಕೆ, ಗೊತ್ತಾಯ್ತಲ್ವಾ? ಇಲ್ಲಿ ಮೇಲಿಂದ 4 ಇಂಚ್ ಕೆಳಗೆ ಬರಬೇಕು. ಇಲ್ಲಿ ಕೆಳಗಡೆ ಈ ಸ್ಲೀವ್ದು ಏನು ಈಗ ನಾವು ಫ್ರಂಟ್ ಪಾರ್ಟ್ ಏನು ಕಟ್ಟಿಂಗ್ ಮಾಡಿದ್ದೀವಿ, ಇದು ಸ್ಲೀವ್ ಆರ್ಮ್ ರೌಂಡ್ ಏನಿದೆ ಅದನ್ನ ನಾನು ಈ 1/2 ಇಂಚ್ ಮೇಲ್ ಬಿಟ್ಟಬೇಕು. ಈ 1/2 ಇಂಚಿನ ಮೇಲ್ ಬಿಟ್ಬಿಟ್ಟು ನೋಡಿ ಈ ಶೇಪಲ್ಲಿ, ಈ ಸ್ಲ್ಯಾಂಟಿಂಗ್ ಶೇಪಲ್ಲಿ, ಅಲ್ಲಿಂದ ಸ್ಲ್ಯಾಂಟಿಂಗ್ ಶೇಪಲ್ಲಿ ತಂದಿಂಗ್ ಇಟ್ಕೊಂಡ್ರೆ ನನಗೆ ಈ ಪಾಯಿಂಟ್ ಸಿಕ್ತು. ಆ ಪಾಯಿಂಟಿಂದ ಒಂದು ಸ್ವಲ್ಪ ಒಳಗಡೆ 1 mm ಅಷ್ಟು ಒಳಗಡೆ ತಂದು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈ ಲೈನ್ ಆದಮೇಲೆ ಇವಾಗ ನನಗೆ ಈ ಲೈನಿನ ಮಿಡಲ್ ಪಾಯಿಂಟ್ ಬೇಕು. ಈಗ ಇದೆಷ್ಟಿದೆ? 9.5 ಇದೆ.
ಓಕೆ 9.5 ಇಷ್ಟಕ್ಕೆ ಮಿಡ್ ಪಾಯಿಂಟನ್ನು 4.75 ಇಲ್ಲಿಗೆ ಬಂತು. ಓಕೆ, ಒಂದು ಮಿಡ್ ಪಾಯಿಂಟ್ ಬಂತು. ಎರಡನೇ ಮಿಡ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಮತ್ತೆ ನನಗೆ ಇನ್ನೊಂದು ಮಿಡ್ ಪಾಯಿಂಟ್ ಬೇಕು, ಇಲ್ಲೊಂದು. ಆಮೇಲೆ ಈ ತುದಿಯಿಂದ ಇಲ್ಲಿ ಏನು ಲೈನ್ ನಾನು ಮಧ್ಯೆ ಡಾಟ್ ಹಾಕಿದ್ದೀನಲ್ಲ ಅದರ ಮಿಡ್ ಲೈನ್ ಕೂಡ ನನಗೆ ಬೇಕು, ಮಿಡ್ ಪಾಯಿಂಟ್. ಓಕೆ, ಸಿಕ್ತು. ಇವಾಗ ಇದನ್ನ ಅರ್ಧ ಇಂಚು ಒಳಗಡೆ ತಗೋಬೇಕು. ಈ ಲೈನನ್ನು ಪಾಯಿಂಟನ್ನು ಅರ್ಧ ಇಂಚು ಒಳಗಡೆ, ಇದನ್ನ ಅರ್ಧ ಇಂಚು ಮೇಲ್ಗಡೆ. ಗೊತ್ತಾಯ್ತಲ್ಲ? ಈ ಪಾಯಿಂಟು ಒಳಗಡೆ, ಈ ಪಾಯಿಂಟು ಹೊರಗಡೆ. ಇವಾಗ ಇದನ್ನ ಸೇರಿಸ್ಬೇಕು. ನೋಡಿ, ಫಸ್ಟ್ ಈ ಮಿಡ್ ಪಾಯಿಂಟ್ ಇಂದಾನೆ ಸೇರಿಸಿ. ಓಕೆ, ನೋಡಿ, ಇಲ್ಲಿಂದ ಈ ಅರ್ಧ ಇಂಚು ಇಲ್ಲಿ ಒಳಗಿಂದ ಈ ಮೇಲ್ಗಡೆ ಅರ್ಧ ಇಂಚು. ಇದು ನಮ್ಮ ಫ್ರಂಟ್ ಶೇಪ್. ಬ್ಯಾಕ್ ಶೇಪ್ ಈ ಲೈನ್ ಮೇಲೆ ಬರುತ್ತೆ, ಅದು ಒಳಗೆ ಹೋಗಲ್ಲ. ಈ ಲೈನ್ ಮೇಲೆ ಬಂದು ಈ ಪಾಯಿಂಟ್ ಇಂದ ಬಂದು ಈ ತರ ಬರುತ್ತೆ. ಓಕೆ, ನೋಡಿ, ಈ ತರ ಬಂದ್ರೆ ಮೇಲೆ ಬ್ಯಾಕ್ ಪಾರ್ಟು, ಇದು ನಮ್ದು ಫ್ರಂಟ್ ಇಂದು. ಓಕೆ, ಇಷ್ಟ ಆಯ್ತಲ್ಲ? ಇವಾಗ ನಮಗೆ ಸ್ಲೀವ್ ಲೆಂತ್ ಎಷ್ಟು? 17 ಇದೆ, ನಾನು 18 ತಗೊಂಡಿರೋದು. ಓಕೆ, ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದನ್ನ ಕಟ್ ಮಾಡ್ಬಿಡೋಣ. ಓಕೆ, ನೋಡಿ, ಈಗ 18ಕ್ಕೆ ನಾನೊಂದು ಲೈನ್ ಹಾಕೊಂಡೆ. ಅಲ್ಲಿಂದ ಈ ತರ ಬಾಟಮ್ ಫೋಲ್ಡಿಂಗ್ ಒಂದು ಲೈನು. ಓಕೆ, ನನ್ನ ಸ್ಲೀವ್ ಓಪನಿಂಗ್ ಇವಾಗ ಮತ್ತೆ ನೋಡಿ, ಇದು ಸ್ಲೀವ್ ಓಪನಿಂಗ್ 9 ಇಂಚಸ್ ಇದೆ. ಸೊ 9 ಅಂದ್ರೆ 9 ಅಲ್ಲಿ ಹಾಫ್ 4.5 ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 1 ಇಂಚ್ ಎಕ್ಸ್ಟ್ರಾ ಹೊಲಿಯಕ್ಕೆ. ಓಕೆ, ಇದು ಲೂಸ್ನೆಸ್ ಏನಾದರೂ ಬೇಕು ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಇದು. ಓಕೆ, ಇವಾಗ ನಾನು ನಮ್ಮ ಟೂಲ್ಸ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಈ ತರ ಆರ್ಮ್ ಸೈ ಇದು ಬರುತ್ತೆ ಸ್ಕೇಲ್ ಅಂತ. ಈ ಆರ್ಮ್ ಕರ್ವ್ ಇಂದು ಸ್ಕೇಲ್ ತಗೊಂಡು ಇಲ್ಲಿ ಈ ಡಾಟ್ಗೂ ಮತ್ತು ಇದು ಒಳಗಡೆ ತಗೊಂಡಿರೋ ಡಾಟ್ಗೂ ಜಾಯಿನ್ ಮಾಡಬೇಕು. ಓಕೆ, ಇಷ್ಟ ಆದ್ಮೇಲೆ ಇಲ್ಲೂ ನಾವು ಟಾಪಲ್ಲಿ ಹೇಗೆ 1.5 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀವೋ ಅದೇ ತರ ಇಲ್ಲೂ 1.5 ಇಂಚೇನೆ ಎಕ್ಸ್ಟ್ರಾ ಕೊಟ್ಕೊಂಡು ಆ 1.5 ಇಂಚಿನ ಡಾಟ್ ಅನ್ನ ಸೀದಾ ಕೆಳಗಡೆಗೆ, ನಾನು ಕೆಳಗಡೆ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿರೋದು. ಓಕೆ, ಅಲ್ಲಿಗೆ ಸೇರಿಸ್ಕೋಬೇಕು. ಅರ್ಥ ಆಯ್ತಲ್ಲ? ಆರ್ಮ್ ಕರ್ವ್ ಸ್ಕೇಲ್, ಈ ಸ್ಕೇಲ್ ಅಲ್ಲಿ 0 ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಇದು ನಮ್ಮ ಸ್ಲೀವ್ ಬ್ಲಾಕ್ ರೆಡಿ ಇದೆ. ಓಕೆ, ಇದನ್ನು ನಾವೀಗ ಕಟ್ ಮಾಡ್ಕೋಬೇಕು. ಇದು ಕಟ್ಟಿಂಗ್ ಹೇಗೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಈಗ ಇದು ಒಂದು ನಾವು ಸ್ಲೀವ್ ಇನ್ನೊಂದು ರೆಡಿ ಮಾಡ್ಕೊಂಡಿದೀವಲ್ಲ, ಅದನ್ನು ಇದನ್ನು ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ನೋಡಿ, ಇದೆರಡೂ ಈ ತರ ಒಳಗಡೆ ಇದೆ, ಆನ್ ಸೈಡ್ ಒಳಗಡೆ ಇದೆ. ನಾವು ರಾಂಗ್ ಸೈಡ್ ಅಲ್ಲೇ ಡ್ರಾಫ್ಟ್ ಮಾಡ್ತಾ ಇರೋದು. ಓಕೆ, ಈ ತರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಫಸ್ಟ್ ಬಾಟಮ್ ಲೈನ್ ಇಂದ ಸ್ಟಾರ್ಟ್ ಮಾಡಿ ಕಟಿಂಗ್ ನ. ಓಕೆ, ನೆಕ್ಸ್ಟ್ ಸೈಡ್ ಕರ್ವ್. ಇಲ್ಲಿ ಮೇಲೆ 1.5 ಇಂಚ್ ಇದೆ, ಕೆಳಗಡೆ 1 ಇಂಚ್ ಇದೆ, ಅದನ್ನ ಮರಿಬೇಡಿ. ಓಕೆ, ಇಷ್ಟ ಆದ್ಮೇಲೆ ಈ ಕರ್ವ್ ಇಂಪಾರ್ಟೆಂಟ್. ಓಕೆ, ನೋಡಿ, ಈಗ ಈ ಕರ್ವ್ ಇದೆಯಲ್ಲ, ಫಸ್ಟ್ ಬ್ಯಾಕ್ದು ಕಂಪಲ್ಸರಿ ಫಸ್ಟ್ ಬ್ಯಾಕೇ ಕಟ್ ಮಾಡಬೇಕು. ಓಕೆ, ನೋಡಿ, ಈ ತರ ಇದೇ ಶೇಪ್ ನಲ್ಲಿ ಬ್ಯಾಕ್ ಕಟ್ ಮಾಡಿ ಬಿಟ್ಬಿಡಿ. ಇಲ್ಲೊಂದು ನಾಚ್ ಕೂಡ ಹಾಕ್ಬಿಡಿ ಫಸ್ಟ್ಗೆನೆ. ಓಕೆ, ಇಷ್ಟ ಆದ್ಮೇಲೆ ಈಗ ಇವನ್ನ ಇದು ಫ್ರಂಟ್ ಅಂಡ್ ಬ್ಯಾಕ್ ಎರಡು ಒಂದೇ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟಿದೀವಿ ಇವಾಗ. ಓಕೆ, ನೋಡಿ, ಇವಾಗ ಇದನ್ನ ಫೇಸ್ ಟು ಫೇಸ್ ಈ ತರ ಈ ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲೆ ಬರಂದು ಇದನ್ನ ಕೆಳಗಡೆ ಹೋಗೋ ತರ ಮಾಡ್ಕೋಬೇಕು. ಓಕೆ, ನೋಡಿ, ಈ ತರ ಇಷ್ಟು ಮಾಡಿಕೊಂಡು ಈಗ ನಾನು ಈ ಫ್ರಂಟ್ ಸೈಜ್ನ ಶೇಪ್ನ ಕಟ್ ಮಾಡ್ಬಿಡ್ತೀನಿ.
ಅವಾಗ ಏನಾಗುತ್ತೆ, ನನಗೆ ಒಂದು ಸ್ಲೀವಲ್ಲಿ ಒಂದು ಫ್ರಂಟ್ ಸೈಡ್ ಒಂದು ಬ್ಯಾಕ್ ಸೈಡ್ ಎರಡು ಸಿಗುತ್ತೆ. ಅದನ್ನ ಜಾಯಿನ್ ಮಾಡುವಾಗ್ಲೂ ನಾವು ಫ್ರಂಟ್ ಜಾಯಿನ್ ಮಾಡಬೇಕು, ಬ್ಯಾಕ್ ಜಾಯಿನ್ ಮಾಡಬೇಕು. ನೋಡಿ ಈಗ ಒಳಗಡೆ ಒಂದು ಕರ್ವ್ ಇದೆಯಲ್ಲ, ಇದು ಈ ಕರ್ವ್ ಇದೆಯಲ್ಲ, ಇದನ್ನ ಈಗ ಕಟ್ ಮಾಡ್ಕೊಂಡ್ರೆ ನನ್ನ ಸ್ಲೀವ್ ಪಾರ್ಟ್ಸ್ ರೆಡಿ ಆಗುತ್ತೆ. ಓಕೆ, ನೋಡಿ ಈಗ ಫ್ರಂಟ್ದು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ನಾಚ್ ಕೂಡ ಹಾಕಬೇಕು, ಅದನ್ನ ಮರಿಬೇಡಿ. ಈಗ ನಮ್ಮ ಸ್ಲೀವ್ ಕೂಡ ರೆಡಿ ಇದೆ. ಈ ಸ್ಲೀವ್ ಪಾರ್ಟ್ ಏನಿದೆ ಇದರಲ್ಲಿ ಕೆಳಗಡೆ ನಾನು ಲೇಸ್ ಇಟ್ಬಿಟ್ಟು ಹೊಲಿಬೇಕು. ಓಕೆ, ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೊಂಡಿದ್ದು. ನಿಮ್ಗೇನಾದ್ರೂ ಲೇಸ್ ಏನು ಇಲ್ಲ, ನಮಗ್ ಬೇಡ, ಇದನ್ನೇ ಮಡಚ್ತೀವಿ ಅಂದ್ರೆ ನೀವು ಎಷ್ಟು ಮಡಚ್ತೀರೋ, ಈಗ ಫಸ್ಟ್ ಅರ್ಧ ಇಂಚು ಒಂದ್ ಮಡಚ್ಬಿಟ್ಟು ಮತ್ತೆ 1 ಇಂಚ್ ಮಡಚ್ತೀವಿ, ಮತ್ತೆ ಅರ್ಧ ಇಂಚ್ ಮಡಚ್ತೀವಿ ಅಂದ್ರೆ ನೀವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇನ್ನು ಅಗಲದ ಪಟ್ಟಿ ಬೇಕು ನಮ್ಗೆ, 1 ಇಂಚ್ ಮಡಚ್ತೀವಿ ಮತ್ತೆ ಸ್ವಲ್ಪ ಜಾಸ್ತಿ ಮಡಚ್ಕೋತೀವಿ ಅಂದ್ರೆ ನಿಮ್ಗೆ ಎಷ್ಟು ಬಾಟಮ್ ಫೋಲ್ಡಿಂಗ್ ಮಾಡ್ತೀರೋ ಅಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಕೋಬೇಕು. ಓಕೆ, ನೋಡಿ ಈ ಲೇಸ್ ನಾನು ಇಲ್ಲಿ ಜಾಯಿನ್ ಮಾಡೋದ್ರಿಂದ ನನಗೆ ಅರ್ಧ ಇಂಚ್ ಅಷ್ಟೇ ಬೇಕಾಗೋದು. ನೋಡಿ ಈ ತರ ಬಂದ್ಬಿಡುತ್ತೆ ಇದು. ಓಕೆ, ಅದಕ್ಕೆ ನಾನು ಸ್ಲೀವ್ ಲೆಂತ್ ಇಂದ 1 ಇಂಚು ಜಾಸ್ತಿ ತಗೊಂಡಿದ್ದು. ಈಗ ನಮ್ದು ಬಟ್ಟೆದು ಕಟಿಂಗ್ ಆಗೋಯ್ತು, ಇನ್ನ ನೆಕ್ ಕಟಿಂಗ್ ಮಾಡ್ಬೇಕಷ್ಟೇ. ಅದನ್ನು ಈಗ ನೆಕ್ಸ್ಟ್ ಕಲ್ತ್ಕೊಳ್ಳೋಣ. ಓಕೆ, ಬನ್ನಿ ಇವಾಗ ಕ್ಯಾನ್ವಾಸ್ ನ ಯೂಸ್ ಮಾಡಿಕೊಂಡು ನಾವು ಈ ಕುರ್ತಿಗೆ ನೆಕ್ ಕಟಿಂಗ್ ಮಾಡೋಣ. ಓಕೆ, ಈಗ ನೋಡಿ ನಮ್ಗೆ ಆಕ್ಚುಲಿ ಎಷ್ಟು ರೆಡಿ ಶೋಲ್ಡರ್ ಅಂದ್ರೆ ನನಗೆ ಇಲ್ಲಿಂದ ಶೋಲ್ಡರ್ ಟು ನೆಕ್ ಇವರಿಗೆ ಬೇಕಾಗಿರೋದು 2.5 ಇಂಚು. ಓಕೆ, ಇಲ್ಲಿಂದ ಹಿಂಗೆ. ಸೊ 2.5 ಅಂದ್ರೆ ನನಗೆ ಇಲ್ಲಿ ಅಟ್ಲೀಸ್ಟ್ 3.5 ಇಂಚಷ್ಟು ಬಿಟ್ಬಿಡ್ಬೇಕು. ನೋಡಿ ಈ ತರ, ಇದು ಶೋಲ್ಡರು, ಇಲ್ಲಿಂದ ಒಂದು 3.5 ಇಂದ 3.25 ತನಕ ಒಂದು ಡಾಟ್ ಮಾಡ್ಕೊಳ್ಳಿ. ಓಕೆ, 3.25ಗೆ ಮಾಡೋಣ. ಓಕೆ, 3.25 ಅಲ್ಲಿಂದ ಈ ಕಡೆಗೆ ಎಷ್ಟಿದೆ ಅಂತ ನೋಡ್ಬೇಕು. ನೋಡಿ 4 ಇಂಚ್ ಬರ್ತಾ ಇದೆ. ಓಕೆ, ಇದು ನಮ್ಮ ನೆಕ್ದು ವಿಡ್ತ್ ಆಗುತ್ತೆ. ಓಕೆ, ಸೊ 4 ಇಂಚಿಂದು ನೆಕ್ ವಿಡ್ತ್, ಅದನ್ನ ಈ ಕ್ಯಾನ್ವಾಸ್ ಮೇಲೆ ಮಾಡ್ಕೋಬೇಕು. ಓಕೆ, ಕ್ಯಾನ್ವಾಸ್ ನ ಫಸ್ಟ್ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡಿ ಪಿನ್ಸ್ ಹಾಕೋಬೇಕು. ಈಗ ನಮ್ಗೆ ಬೇಕಾಗಿರೋದು 4 ಇಂಚ್ ಬಿಡ್ತು. ಸೊ 1 2 3 4 ಇಂಚಿಗೆ ಒಂದು ಉದ್ದ ಲೈನ್ ಹಾಕೋಬೇಕು. ಓಕೆ, ಇವಾಗ ನಮ್ಮ ನೆಕ್ ಫ್ರಂಟ್ ನೆಕ್ಕಿನ ಡೀಪ್ ಎಷ್ಟು ಬೇಕು ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನನಗೆ ಇರೋದು ಇವರು 6.5 ಕೊಟ್ಟಿದ್ದಾರೆ. ಓಕೆ, ಸೊ ಇದು ವಿ ನೆಕ್ ಆದ್ರಿಂದ ನಾವು 7 ಇಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ 7 ಅಂದ್ರೆ ನಮ್ಗೆ ಮೇಲೆ ಹೊಲಿಯಕ್ಕೆ ಅರ್ಧ ಇಂಚು ಬೇಕಾಗುತ್ತೆ, ಹಾಗಾಗಿ 7.5 ಬೇಕು. ಓಕೆ, ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಮೆಂಟ್ಗೆ 1/2 ಇಂಚು ಬೇಕಾಗತ್ತೆ. ಈ ತರ ಫ್ಯಾಬ್ರಿಕ್ ಇದ್ರ ಮೇಲೆ ನಾನು ಫಸ್ಟ್ ಈ ಒಳಗಡೆ ನಾನು ಏನ್ ಹೇಳಿದ್ದೆ ಪೋರ್ಷನ್, ಇದು ಆಕ್ಚುಲಿ ಬಟ್ಟೆಯಲ್ಲಿ ಸ್ಟಿಚ್ ಆಗೋದು ಇದೇನೆ, ಆದ್ರೂ ಇದನ್ನ ಇಟ್ಕೋಬೇಕು ಅಂತ ಹೇಳಿದ್ನಲ್ಲ. ನೋಡಿ, ಇದನ್ನ ಫಸ್ಟ್ ಇದನ್ನ ಐರನ್ ಮಾಡ್ಬಿಡಿ. ಬಟ್ಟೆ ಮೇಲೆ ಈ ತರ ಐರನ್ ಮಾಡ್ಕೋಬೇಕು. ಜಾಸ್ತಿ ಹೀಟ್ ಇಟ್ಕೋಬೇಡಿ, ಇದು 2 ಡಾಟ್ಸ್ ಹೀಟ್ ಇಟ್ರೆ ಸಾಕು. ಈಗ ಇಟ್ಬಿಟ್ಟು ಫಸ್ಟ್ ಐರನ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದನ್ನ ನಮ್ಮ ಏನ್ ಕ್ಯಾನ್ವಾಸ್ ನೆಕ್ ಶೇಪ್ ಕ್ಯಾನ್ವಾಸ್ ಇದೆ ಅದನ್ನ ಇದ್ರ ಪಕ್ಕದಲ್ಲೇ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ನಾವು ಇದನ್ನ ಸ್ಟಿಕ್ ಮಾಡುವಾಗ ಕೆಲವು ಸಲ ಈಗ ಒಳಗಡೆದು ಇಲ್ಲ ಅಂದ್ರೆ ಇದನ್ನ ಸ್ವಲ್ಪ ಅಗ್ಲಕ್ಕೋ ಅಥವಾ ಅಗ್ಲ ಕಡಿಮೆನೋ ಆ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇದು ವೇಸ್ಟ್, ನಾವು ಕಿತ್ತಾಕ್ತಿವಿ ಹೊಲಿಯುವಾಗ, ಆದ್ರೂ ಈ ತರ ಸ್ಟಿಕ್ ಮಾಡ್ಕೊಳ್ಳುವಾಗ ಇದನ್ನ ಮಾಡ್ಕೊಳ್ಳೇಬೇಕು. ಓಕೆ, ಫ್ರಂಟ್ ಆಯ್ತು. ಇವಾಗ ಬ್ಯಾಕ್ ಸೈಡ್
ನೋಡಿ, ಇದು ಬ್ಯಾಕ್ ಕ್ಯಾನ್ವಾಸ್. ಓಕೆ, ಈ ಥರ ಇಟ್ಕೋಬೇಕು. ಇಟ್ಕೊಂಡು ಫಸ್ಟು ಐರನ್ನು, ನೀವು ಇಲ್ಲಿ ಯಾಕೆ ಈ ಥರ ಶೇಪ್ ಬಂದಿದೆ ಅಂತ ಅದೇನು ಅಷ್ಟು ಜಾಸ್ತಿ ಇದು ಮಾಡ್ಕೊಳಕ್ ಹೋಗಬೇಡಿ. ಇದ್ರ ಶೇಪ್ ಇಲ್ಲಿ ಬಂದಿರೋದಷ್ಟೇ. ಅಲ್ಲಿ ಆಕ್ಚುಲಿ ಇಲ್ಲಿ ಫುಲ್ ಕ್ಯಾನ್ವಾಸ್ ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ನೋಡಿ, ಈ ಥರ ಇದು ಬ್ಯಾಕ್. ಓಕೆ, ಬಟ್ ಇದನ್ನ ಕಟ್ ಮಾಡ್ಕೊಳ್ಳುವಾಗ ಮಾತ್ರ ನೀವು ಒಂದು ಲೈನ್ ಹಾಕೊಂಡು ಮಾಡಬೇಕು. ಓಕೆ, ಇದು ನೀಟಾಗಿ ಪ್ರೆಸ್ ಆಯಿತು. ಪ್ರೆಸ್ ಆದಮೇಲೆ ನೋಡಿ, ಇಲ್ಲೊಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಓಕೆ, ಈ ಲೈನಲ್ಲೇ ಕಟ್ ಮಾಡಬೇಕು. ಇದು ನಮಗೆ ಬೇಕು ಹೊಲಿಯುವಾಗ. ಇಲ್ಲಿಂದ ಹೊಲಿತೀವಿ, ಶೇಪ್ ಹಾಳಾಗಬಾರ್ದು ಅಂತ ಈ ಲೈನ್ ಕೂಡ ಬೇಕು. ಫ್ರಂಟಲ್ಲೂ ಅದೇ ಥರ ನೋಡಿ, ಲೈನ್ ಒಂದು. ಆಮೇಲೆ ಇನ್ನು ಸುತ್ತಕ್ಕೆ ನಿಮಗೆ ಬೇಕು ಅಂದರೆ ಲೈನ್ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ರೂಢಿ ಇದೆ ಅಂದರೆ ಹಾಗೆ ಒಂದು 1/2 ಇಂಚಿಗೆ ಮಾಡಿಕೊಂಡ್ರೆ ಸಾಕು. ಓಕೆ, ನೋಡಿ, ಈ ಥರ ನಿಮ್ಗೆ ರೂಢಿ ಇದ್ರೆ ಹಾಗೆ ಕಟ್ ಮಾಡಿ, ಇಲ್ಲ ಅಂದರೆ ಲೈನ್ ಹಾಕೊಂಡು ಮಾಡಿ. ಓಕೆ, ಇಷ್ಟು ಮಾಡ್ಬಿಟ್ಟು ಇವಾಗ ಕಟ್ ಮಾಡಿ. ರೆಡಿ ಆಯಿತು. ಇದನ್ನ ಕರೆಕ್ಟ್ ಮಿಡ್ಲಿಗೆ ಇದನ್ನ ಮಾಡಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಕಡೆ ಸೈಡ್ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ಎಕ್ಸಾಕ್ಟ್ ಮಿಡ್ಲಲ್ಲಿ ಇದರಲ್ಲೂ ನಾವು ನಾಚ್ ಮಾಡ್ಕೋಬೇಕು. ಓಕೆ, ನಾಚ್ ಮಾಡೋದನ್ನ ಮರಿಬಾರ್ದು. ಓಕೆ, ಒಂದು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ಅದೇ ಥರ ಕಟ್ ಮಾಡ್ಕೋಬೇಕು.